5 ಸ್ಟಾರ್ ಹೋಟೆಲ್ಗಳಲ್ಲಿ ಕೊಳ್ತಿರೋ ಮಾಂಸ. ನೀವು 10 ತಿನ್ನುವ ಮುಂಚೆ ನೀವು 10 ಸಲ ಒಂದು ಯೋಚನೆ ಮಾಡಿ ಏನ್ ತಿಂತೀರ ಅಂತ ಹೇಳಿ. ಜಂಕ್ ಫುಡ್ ಕೂಡ ಒಂದು ಪ್ಯಾಂಡಮಿಕ್ ಇದು. ಇವತ್ತು ಬ್ಯಾನ್ ಮಾಡಿದ್ರೆ ಎಲ್ಲ ನಾಳೆ ಬ್ಯಾನ್ ಆಗುದಿಲ್ಲ. ಅರೆ ಇಷ್ಟಿದ್ಯಾ ಏಡ್ಸ್ ಮತ್ತೆ ನಮ್ಮಲ್ಲಿ 19,000 ಜನ ಮಾತ್ರ ನಮ್ಗೆ ಅಧಿಕೃತವಾಗಿದ್ದಾರೆ. ಜೊತೆಗೆ ಈಗ ಈ ಪಿಚಕಾರಿಗಳನ್ನ ಬಂದ್ ಮಾಡೋದು ಹೇಗೆ ಅಂತ ಹೇಳಿ ಫೈನ್ಗೆ ಮಾತ್ರ ಎದುರುವಂತದ್ದು, ಬೇರೆ ಏನಿಲ್ಲ. ಆಯುಷ್ಮಾನ್ ಭಾರತ್ ಇದೆ, ಆಯುಷ್ಮಾನ್ ಆರೋಗ್ಯ ಕರ್ನಾಟಕ. ದೊಡ್ಡ ಆಸ್ಪತ್ರೆಗಳಿಗೆಲ್ಲ ಹೋದಾಗ ಬೆಡ್ ಇಲ್ಲ ಅಂತ ಹೇಳೋದು. ಹೆಲ್ತ್ ಡಿಪಾರ್ಟ್ಮೆಂಟ್ ಮುಖಾಂತರ ಆರೋಗ್ಯ ಮಿತ್ರ ಅಂತ ಒಬ್ಬನ ಇಟ್ಟಿದ್ದೇವೆ, ಅವರನ್ನು ನೋಡ್ಕೊಂಡು ಬೆಡ್ಗೆ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ಬೆಂಗಳೂರಿಗೆ ಈಕ್ವಲ್ ಆಗಿ ಬೆಳೆಯಕ್ಕೆ ಮಂಗಳೂರಿಗೆ ಪೊಟೆನ್ಶಿಯಲ್ ಇದೆಯಲ್ವಾ? ಮುಂದೇನೆ ಈ ಬೆಂಗಳೂರು ತನಕ ಹಿಂಗೆ ಜಾಗ ಲೆವೆಲ್ ಇಲ್ಲ. ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಘಾಟ್, ಒಂದು ಕಡೆ ಘಾಟ್. ಬಟ್ ಇಷ್ಟೊಂದು ಕೂಲ್ ಅಂಡ್ ಕಾಮ್ ಆಗಿರೋ ಖಾದರ್ ಅವರು ನಿಮ್ಮದೇ ಪಕ್ಷದ ಶಾಸಕನ ಕೈಗೆ ಕಬ್ಬಣ ಕೊಡಬೇಕು ಅಂತ ಯಾಕೆ ರೊಚ್ಚಿಗೆದ್ದಿದ್ದು ಅಂತ. ಸ್ಪೀಕರ್ಗು ಮಿನಿಸ್ಟರ್ಗು ಏನ್ ಡಿಫರೆನ್ಸ್? ಇಲ್ಲಿ ಕೆಲಸ ಜಾಸ್ತಿ ಆದ್ರೂ ಕೂಡ ಬೈಗಳು ತಿನ್ಲಿಕ್ಕೆ ರೆಡಿ ಆಗಿರ್ಬೇಕು. ಕರೆಂಟ್ ಕಾಂಗ್ರೆಸ್ ಗವರ್ಮೆಂಟ್, ಆರ್ ಯು ಸ್ಯಾಟಿಸ್ಫೈಡ್? ಹೆಲ್ತ್ ಮಿನಿಸ್ಟರ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಂಚೋಲ್ಲರ್ ಹುಷಾರಲ್ಲ? ಎಂಚೋಲ್ಲರ್ ಎಲ್ಲ ಹುಷಾರಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಟೈಮ್. ನೈಸ್. ಈಗ ಲಾಸ್ಟ್ ಒಂದು 4-5 ದಿನಗಳಿಂದ ಸರ್ ನಾವೊಂದು ಮುಖ್ಯವಾಗಿ ನೋಡ್ತಿರೋದೇನಂತ ಹೇಳಿದ್ರೆ, ನಾವು ಅಂದ್ಕೊಂಡಿದ್ವಿ ಔಟ್ಸೈಡ್ ಫುಡ್ಡಲ್ಲಿ ಸ್ವಲ್ಪ ಅಷ್ಟು ಒಳ್ಳೇದಲ್ಲ ಹೆಲ್ತ್ಗೆ, ಮನೆ ಫುಡ್ಡೇ ಒಳ್ಳೇದು, ಅದರಲ್ಲೂ ಕೂಡ ಬೀದಿ ಬದಿಲಿ ಫುಡ್ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ನಿಮ್ಮ ಡಿಪಾರ್ಟ್ಮೆಂಟಿಂದ ಗೊತ್ತಾಗಿರೋದೇನು ಅಂತ ಹೇಳಿದ್ರೆ, 5 ಸ್ಟಾರ್ ಹೋಟೆಲ್ಗಳಲ್ಲಿ 5-6 ಸಾವಿರ ರೂಪಾಯಿ ಕೊಟ್ಟು ಮಾಡೋ ಲಂಚಲ್ಲಿ, ಡಿನ್ನರಲ್ಲೂ ಕೂಡ ಕೊಳ್ತಿರೋ ಮಾಂಸ, ಕೊಳ್ತೋಗಿರೋ ತರಕಾರಿ, ಹಾಲಿನ ಐಟಮು, ಪನ್ನೀರು. ಇದು ದೊಡ್ಡ ಶಾಕ್. ಇದು ಬರೀ ಕರ್ನಾಟಕ ಬೆಂಗಳೂರಲ್ಲ, ಇಡೀ ಇಂಡಿಯಾದಲ್ಲಿ ಚರ್ಚೆ ಆಗ್ತಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ರ ಬಗ್ಗೆ ನ್ಯೂಸ್ ಆಗ್ತಿದೆ. ಏನಾಯ್ತು, ಯಾಕಿದಾಯ್ತು ಅಂತ ನೋಡಿ. ಅದನ್ನ ಅಧಿಕಾರ ವಹಿಸಿ ಚರ್ಚೆ ಮಾಡುವಾಗ ಈಗ ಕೋವಿಡ್ ಎಲ್ಲ ನಮ್ಮ ಸಾಂಕ್ರಾಮಿಕ ರೋಗ ಇದೆ ಅಲ್ಲ, ನಮ್ಮ NCD ಪ್ರೋಗ್ರಾಮ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಹಾರ್ಟ್, ಕಿಡ್ನಿ, ಕ್ಯಾನ್ಸರ್, ಇದೆಲ್ಲ ಕಮ್ಯುನಿಕೇಬಲ್ ಡಿಸೀಸ್ ತರ ಆಗಿದೆ. ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ವಠಾರದಲ್ಲಿ, ಊರಲ್ಲಿ ಎಲ್ಲ ಕೂಡ ರೋಗ ಇವತ್ತು ಬಂದಿದೆ. ಜನ ಕುಟುಂಬ ಎಲ್ಲ ಕೂಡ ಸಂಕಷ್ಟದಲ್ಲಿದ್ದಾರೆ. ಮತ್ತು ಹಲವಾರು ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇವತ್ತು ಕಾಣ್ತಾ ಇದೆ. ಇದನ್ನು ಒಂದು ಹಂತಕ್ಕೆ ನಾವು, ಇದಕ್ಕೇನು ನಿಜ ಪ್ರಾಬ್ಲಮ್, ದೇವರು ಕೊಡ್ತಾರೆ ರೋಗ, ದೇವ್ರಿಗೆ ಎಂದು ರೋಗ ಕೊಡೋದಿಲ್ಲ, ನಮ್ಮಿಂದಾಗಿದ್ದು ಬರುವಂಥದ್ದು. ಯಾಕೆ ಬರ್ತದೆ? ಇದರಲ್ಲಿ ಮೊದಲ ಉದ್ದೇಶವೇ ನಮ್ಮ ಊಟ ಉಪಚಾರ ಅಂತೇಳಿ ಎಲ್ಲ ವಿಚಾರಗಳು ಬಂತು. ಅದಕ್ಕಾಗಿ ಫಸ್ಟ್ ನಮ್ಮ ಸಿಸ್ಟಮ್ ಪ್ರಕಾರ ಫುಡ್ ಉಂಟಾ ಇಲ್ವಾ, ಇದನ್ನು ನಮ್ಮ ಜವಾಬ್ದಾರಿ ಒಂದು. ಇದು ಯಾರ ಹೋಟೆಲ್ ಮಾಲೀಕ ಇದ್ದಾರೆ, ಅದು ಹೋಟೆಲಿಂದ ಹಿಡಿದು ಸಣ್ಣವ್ರ ತನಕ ಒಂದೇ ರೀತಿ ನಮಗೆ ಎಲ್ಲರೂ ಕೂಡ. ಇದರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. 5 ಸ್ಟಾರ್ ಅಂತ ಏನಿಲ್ಲ, ನಮ್ಗೆ ಯಾರ್ದು ಆರೋಗ್ಯ ಅಂತ ಕೊಡ್ಬೇಕು, ಫುಡ್ ಕೊಡ್ಬೇಕು ಅಷ್ಟೇ. ಅದಕ್ಕೆ ನಾವು ಮೇಲಿಂದಲೇ ಟಾಪ್ ಮೋಸ್ಟ್ ಇಂದಲೇ ಪ್ರಾರಂಭ ಮಾಡಿದ ಎಲ್ಲ ಕೂಡ ಕರೆಕ್ಟಾಗಿ ಬಂದು ಬಿಡ್ತದೆ. ಇದರಲ್ಲಿ ಅಲ್ಲಿ ಈ ರೇಟ್ ಇದೆ. ನಮ್ಗೆ 2 ಉದ್ದೇಶ ಇತ್ತು. ಒಂದು, ವಾಸ್ತವ ಪರಿಸ್ಥಿತಿ ಏನಿದೆ ಅಂತ ನಮ್ಗೆ ನೋಡ್ಬೇಕು, ಗೊತ್ತಾಗ್ಬೇಕು. ಎರಡನೇದು ಏನಿದೆ, ಜನರಿಗೆ ತಿಳ್ಕೊಳ್ಬೇಕು. ಪರಿಸ್ಥಿತಿ ಎಲ್ಲ ಕೂಡ ಸರಿ ಇಲ್ಲ. ನೀವು 10 ತಿನ್ನುವ ಮುಂಚೆ ನೀವು 10 ಸಲ ಒಂದು ಯೋಚನೆ ಮಾಡಿ ಏನು ತಿಂತೀರ ಅಂತ ಹೇಳಿ. ಮೂರನೇದೇನು, ಅವ್ರು ಸರಿಪಡಿಸ್ಕೊಳ್ಬೇಕು. ಅವರ ಸಿಸ್ಟಮ್ ಏನು ಹೋಟೆಲಲ್ಲಿ ಇದೆಯಾ ಅದು ಸರಿಪಡಿಸ್ಕೊಳ್ತಾ ಆಗ್ಬೇಕು. ಅದು ನಮ್ಮ ಉದ್ದೇಶ ಅಲ್ಲದೆ ನಮ್ಮ ಬೇರೆ ಯಾವುದೇ ಉದ್ದೇಶ ಇಲ್ಲ. ಪನಿಷ್ ಮಾಡಬೇಕು ಅನ್ನೋದು ಖಂಡಿತವಾಗಿ ಅಷ್ಟೇ. ಯಾಕೆಂದ್ರೆ ಅವರು ಕೂಡ ನಮ್ಮ ಸಮಾಜ ಅಭಿವೃದ್ಧಿಗೆ ಕೂಡ ಕೊಟ್ಟಿದ್ದಾರೆ. ಯಾರು ಹೋಟೆಲ್ ಯಾರು ಇವತ್ತು ಬಂದರೆ ಬಂಡವಾಳ ಹಾಕಿ ದೊಡ್ಡ ದೊಡ್ಡ ಹೋಟೆಲ್ ಕಟ್ಟಿ ಶ್ರಮಪಟ್ಟು ಬಿಸ್ನೆಸ್ ಮಾಡಿಕೊಂಡು ಅವರು ಲಾಭ ಪಡ್ಕೊಳ್ತಾರೆ, ಟ್ಯಾಕ್ಸ್ ಕಟ್ತಾರೆ, ಸೌಂದರ್ಯ ಇದೆಲ್ಲ ಮಾಡಿದ್ದಾರೆ, ಇಲ್ಲ ನಾನು ಹೇಳೋದಿಲ್ಲ. ಆದರೆ ಇದೊಂದು ಕರೆಕ್ಟ್ ಬೇಕಲ್ಲ. ಇಷ್ಟೆಲ್ಲ ಮಾಡುವವರಿಗೆ ಇದನ್ನು ಸ್ವಲ್ಪ ನೋಡಿದ್ರೇನು, ಅದು ಮಾಲೀಕರ ದುಶ್ಚರ್ಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೌದು, ತಳಮಟ್ಟದ ಕೆಲಸ ಮಾಡುವವರಿದ್ದಾರೆ, ಲ್ಯಾಪ್ಸ್ ಆಗ್ಬಹುದು. ಅದನ್ನು ಅವರೆಲ್ಲ ಸರಿಪಡಿಸಿಕೊಂಡವ್ರು ಬರಬೇಕು. ಅದು ನಮ್ಮ ಉದ್ದೇಶದಲ್ಲಿ, ಬೇರೆ ಯಾವುದೇ ವಿಚಾರ ನಮ್ಮಲ್ಲಿ ಇವತ್ತಿಲ್ಲ. ಜೊತೆಗೆ ಜಂಕ್ ಫುಡ್ ಕೂಡ ಈಗ ಹೋಟೆಲಲ್ಲಿ ಇರೋದು, ಈಗ ಕಲಬೆರಕೆ ಆಹಾರ ಅದು ಒಂದಾದ್ರೆ, ಇನ್ನೊಂದು ಜಂಕ್ ಫುಡ್ ಕೂಡ ಒಂದು ಪ್ಯಾಂಡಮಿಕ್ ಇದು. ಖಂಡಿತವಾಗಿ ಎವ್ರಿವೇರ್. ಹಾರ್ಟ್ ಡಿಸೀಸ್ಗೆ, ಒಬೆಸಿಟಿಗೆ, ಶುಗರ್ಗೆ, ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದ್ದೀವಿ ನಾವು. ನಿಮ್ಮ ಹೆಲ್ತ್ ಮಿನಿಸ್ಟ್ರಿ ಈ ವಿಚಾರದಲ್ಲಿ ಈಗ ರೀಸೆಂಟ್ಲಿ ಸ್ಕೂಲ್ ಹತ್ರ ಆ ಕಡೆ ಅದೆಲ್ಲ ನಾವು ನೋಡಿದ್ವಿ. ಬಟ್ ಅದು ಎಫೆಕ್ಟಿವ್ ಆಗಿ ಅದು ವರ್ಕ್ ಆಗುತ್ತೆ. ನಮ್ದು ಮೈನ್ ಬ್ಯಾನ್ ಅಂತ ಹೇಳಿದ್ರೆ, ಇವತ್ತು ಬ್ಯಾನ್ ಮಾಡಿದ್ರೆ ಎಲ್ಲ ನಾಳೆ ಬ್ಯಾನ್ ಆಗುದಿಲ್ಲ. ಬಟ್ ಇಲ್ಲಿ ದೊಡ್ಡ ಮಟ್ಟದ ಒಂದು ಅವೇರ್ನೆಸ್ ಆಗ್ತದೆ, ಮತ್ತೆ ಅವರಿಗೆ ಒಂದು ಎಚ್ಚರಿಕೆ ಆಗ್ತದೆ. ಮತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಏನೋ ಇದೆ, ಅದಕ್ಕಾಗಿ ಸರ್ಕಾರ ಬ್ಯಾನ್ ಮಾಡಿದೆ, ತಿನ್ಬಾರ್ದಂತ ಇದೆ ಅಂತ ಹೇಳಿ ಅಲ್ಲಿ ಹೇಳುವಂತ ವಿಚಾರ ಯುದ್ಧ ಆಗ್ತದೆ. ಇಲ್ಲ ಎಲ್ಲ ತಿಂತಾರೆ, ನಾವು ತಿಂತೇವೆ ಅಂತ ಒಂದು ಚರ್ಚೆ ಆಗ್ತದೆ, ಕೆಟ್ಟದನ್ನ ಭಾವನೆ ಬರ್ತದೆ. ಸೆಕೆಂಡ್, ಹೊರಗೆ ಹೋದಾಗಲೂ ಕೂಡ ಅಲ್ಲಿ ನಮ್ಗೆ ತಿನ್ಬಾರ್ದಂತ ಆದೇಶ, ಅಟ್ಲೀಸ್ಟ್ 1% ಆಫ್ ದಿಸ್ ವಿಲ್ ಕಮ್
ಆ್ಯಂಡ್ ಪೇರೆಂಟ್ಸ್ ಕೂಡ ಏನಾಗ್ತದೆ, ಇಲ್ಲದ್ರೆ ಮಕ್ಕಳು ನೋಡಿ ಪಾಪ ಅವ್ರದ್ದು ಸುಖ ಇಲ್ಲ, ಯಾವ ನಾಳೆಗೆ ರುಚಿ ಆಗ್ತದೆ, ಯಾವ್ದು ಅಡ್ವರ್ಟೈಸ್ಮೆಂಟ್ ಇದೆ ಅದಕ್ಕೆ ಜಾಸ್ತಿ ಆತಂಕ ಇಟ್ಕೊಳ್ತಾರೆ. ಇದರಲ್ಲಿ ಪೇರೆಂಟ್ಸ್ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಮ್ಮೆ ಆಗೋದಿಲ್ಲ. ಪೇರೆಂಟ್ಸ್ ತಿನ್ನಬೇಡಿ ಅಂತ ಹೇಳಿದ್ರು ತಿಂತಾರೆ, ಸ್ಕೂಲಲ್ಲಿ ಟೀಚರ್ನವ್ರು ಕೊಡ್ತಾರೆ, ಮಾಸ್ಟರ್ನವ್ರು ಕೊಡ್ತಾರೆ, ಇದೆ ಅಂತ ಅವಸ್ಥೆ ಇದಕ್ಕೆ. ಸೊ ಒಂದು ಇದನ್ನು ನಾವು ಇವತ್ತು ಮಕ್ಕಳಿಗೆ ಕೂಡ ಯಾವ ಫುಡ್ ಎಲ್ಲಿ ಕೂಡ ಆಲೋಚನೆ ಮಾಡಬೇಕು. ಎರಡನೇದು, ನಾವು ಬ್ಯಾನ್ ಮಾಡಿದ ತಕ್ಷಣ ಇನ್ನು ಮುಂದಕ್ಕೆ ಅಲ್ಲಿ ಬಂದ ಪೇರೆಂಟ್ಸ್ ನೋಡಿಕೊಳ್ತಾರೆ. ಈ 1500 ಮಕ್ಕಳಿದ್ದಲ್ಲಿ ಕನಿಷ್ಠ ಇಬ್ಬರದ್ದು ಅವರು ಇರ್ತಾರೆ ಮಾಹಿತಿ ಕೊಡುವವರು. ಹೌದು. ಎರಡನೇದು, ಹೊರಗಡೆ 50 ಮೀಟರ್ ಸಂಘ ಸಂಸ್ಥೆಗಳು ಮುಂದೆ ಬರ್ತಾರೆ, ಮುಂದೆ ಬರಬೇಕು. ಇಂಥದ್ದು ಏನಾದರೂ ಜಂಕ್ ಫುಡ್ ಮಾಡಿ ಕೊಡೋದಿದ್ರೆ ನಮ್ಗೆ ತಿಳಿಸ್ಬೇಕು. ಓಕೆ. ಇಲ್ಲಿ ಪ್ರಶ್ನೆ ಏನು, ಯಾವುದು ಜಂಕ್ ಫುಡ್ ಅಂತ ಹೇಳಿ ಪ್ರಶ್ನೆ ಮೇನ್. ಅದಕ್ಕೆ ನಾವೇನಿಲ್ಲ ಆ್ಯಡೆಡ್ ಶುಗರ್, ಆ್ಯಡೆಡ್ ಅಡಿಕ್ಟ್, ಇದು ನಮ್ಮ ಆ್ಯಡೆಡ್ ಅಡಿಷನಲ್ ಫ್ಯಾಟ್ ಇದೆಲ್ಲ ಕೂಡ ಜಂಕಲ್ಲಿ ಬರ್ತದೆ. ಆಯ್ತು. ಅದಕ್ಕಾಗಿ ನಾವು ಯಾವುದು ಜಂಕ್ ಏನು ಜನ ಅರ್ಥ ಮಾಡಿಕೊಳ್ಬೇಕಂತ ಹೇಳಿ ನಾವು KFC ಅನ್ನು ರೆಡಿ ಮಾಡಿದ್ದು. ಎಲ್ಲಿಂದ ಬನ್ ಬರ್ತದೆ, ಎಲ್ಲಿಂದ ಚಿಕನ್ ಬರ್ತದೆ, ಇವರು ಎಷ್ಟು ದಿವಸ ಕೋಲ್ಡ್ ಸ್ಟೋರೇಜಲ್ಲಿ ಇದನ್ನು ಹೌದು ಇಡ್ತಾರೆ, ಸ್ಟಾಕ್ ಮಾಡಿ ಮ್ಯಾಗ್ ಎಲ್ಲಿಂದ ಬರ್ತದೆ, ಇದಕ್ಕೆ ಸೆಂಟ್ರ್ ಕಿಚನಲ್ಲಿ ಇದೆಲ್ಲ ಕೂಡ ಮಾಡಿದ ಯಾಕೆ. ನೀವು ಒಂದು ಚಿಕನನ್ನು ಅದು ಸಿಸ್ಟಮ್ ಇರುವುದು -34 ಡಿಗ್ರಿಯ ಎಷ್ಟೋ ಡಿಗ್ರಿಲಿಟ್ಟು ನೀವು 6-7 ತಿಂಗಳ ತನಕ ಅದನ್ನು ಯೂಸ್ ಮಾಡ್ಬೋದು ನಿಯಮ ಪ್ರಕಾರ. ನಮ್ದೇನು ಅಭ್ಯಂತರ ಇಲ್ಲ. ಅದನ್ನು ಜನರಿಗೆ ತಿಳಿಸ್ಬೇಕಲ್ಲ, ಇದು 8 ತಿಂಗಳ ಹಿಂದಿನ ಚಿಕನ್ ಅಂತ ಹೇಳಿಕೊಂಡು. ಪೀಪಲ್ ಶುಡ್ ನೋ ಅಲ್ವಾ? ಪೀಪಲ್ ಶುಡ್ ನೋ ಅಲ್ಲ. ಇಲ್ಲಿ ಬರುವವರೆಗೆ ಅಂಟಿಲ್ 8 to 9 months ಕೋಲ್ಡ್ ಸ್ಟೋರೇಜ್ಲಿಟ್ಟು ಅದನ್ನು ಮತ್ತೆ ತೆಗೆದು ಪ್ರಿಪೇರ್ ಮಾಡಿ ಕೊಡ್ತಾರೆ. ಒಂದು. ಎರಡನೇದು, ನಿಮಗೆ ಬರುವಂಥ ಬನ್, ಈ ಬನ್ ಎಲ್ಲಿ ತಯಾರಾಗ್ತದೆ, ಈ ಬನ್ ತಯಾರು ಮಾಡುವಾಗ ಅವರು ಇದನ್ನು ಎಷ್ಟು ತಿಂಗಳ ತನಕ ಇದನ್ನು ಪ್ರಿಸರ್ವ್ ಮಾಡುವಂತೇಳಿ ಅದು ಬರೆದಿರ್ತಾರೆ. ಇದಕ್ಕೆ ಒಂದು ಬನ್ 3-4 ತಿಂಗಳ ತನಕ ಇಡ್ಬೋದಂತ ಒಂದು ಕಂಪನಿಯವರು ಅದನ್ನು ಬರೆದು ಕೊಟ್ಟರೆ ಅದಕ್ಕೆ ಹಾಕಿದಂಥ ಪ್ರಿಸರ್ವೇಟಿವ್ ಎಷ್ಟು, ಮದ್ದೆಷ್ಟು. ಯೂಶುವಲಿ ಬ್ರೆಡ್ ಬಂದೆಲ್ಲ 2-3 ದಿನ, ಒಂದೇ ದಿನ ಮ್ಯಾಕ್ಸಿಮಮ್ 1 ಇಲ್ಲ ಗಟ್ಟಿ ಆಗ್ತದೆ. ಹೌದು. ಮರುದಿವಸ ನಾವು ಇಲ್ಲಿ ತಗೊಳ್ಳುವಂಥದ್ದು ಇಲ್ಲಿ ಗಟ್ಟಿ ಆಗ್ತದೆ ಒಂದು, ಅಥವಾ ಅದು ತಿನ್ಲಿಕ್ಕೆ ಆಗುದಿಲ್ಲ. ಇದಾಗೆಲ್ಲ ಇದು ಹೇಗೆ ಯಾವಾಗಲೂ ಸಾಫ್ಟ್ ಇರ್ತದೆ. ಆಗ ಅದಕ್ಕೆ ಎಷ್ಟು ಪ್ರಿಸರ್ವೇಟಿವ್ ಹಾಕಿದ್ದಾರೆ, ಏನು ಕೆಮಿಕಲ್ ಹಾಕಿದ್ದಾರೆ ನೋಡ್ಬೇಕಲ್ಲ, ತಿಳ್ಕೊಬೇಕು. ಹೌದು. ಅದನ್ನು ನಾವು ಮಕ್ಕಳಿಗೆ ಹೇಳ್ಬೇಕಲ್ಲ, ವಿತ್ತವರಿಗೆ. ಇದು ಒಂದು ಜನ ಎನಿಸ್ತಾರೆ ಪಾಪ, ಏನು ಮುಗ್ದರಲ್ಲ. ಇದು ಬೆಳಿಗ್ಗೆ ಬಣ್ಣ ತಯಾರಾಗ್ತದೆ, ಅಲ್ಲೇ ಬಣ್ಣ ತಯಾರು ಮಾಡಿ ಅಲ್ಲೇ ಕೊಡ್ತಾರೆ ಎಂಬ ಭಾವನೆ ಎಲ್ಲರಿಗೂ ಕೂಡ ಇವತ್ತು ಹೌದು ಇದೆ. ಅದು ಅಥವಾ 1 ವಾರದ 2 ದಿವಸ ಅಂತ ನಿಮ್ಮ ಆಲೋಚನೆ ಇರ್ಬೋದು. 1 ತಿಂಗಳು 2 ತಿಂಗಳು ಇವ್ರು ಬಂದಿಟ್ರೆ ಅದೆಲ್ಲ ಕೆಮಿಕಲ್ ಅದನ್ನೆಲ್ಲ ತಿನ್ನೋದು ಪರೋಕ್ಷವಾಗಿ. ನೀವು ಯಾವುದೇ ಪ್ರಿಸರ್ವೇಟಿವ್ ಕೆಮಿಕಲ್ ಯಾವುದೇ ಫುಡ್ಡಿಗೆ ಹಾಕಿ ಅದೀಗ ನೋಡುವಾಗ ಗೊತ್ತಾಗೋದಿಲ್ಲ. ನಾವು ತಿಂದು ಹೊಟ್ಟೆಗೆ ಹೋದ ನಂತರ ಅಲ್ಲಿ ಮಿಷಿನ್ ಎಲ್ಲ ವರ್ಕ್ ಡೈಜೆಷನ್ ಆದಾಗ ಆಟೋಮೆಟಿಕ್ ಮಿಷಿನ್ ಥರ ನಮ್ಮ ಕೆಮಿಕಲ್ ಸಪ್ರೇಟ್ ಆಗ್ತದೆ, ನಮ್ಮ ಆಯಿಲ್ ಸಪ್ರೇಟ್ ಆಗ್ತದೆ, ನಮ್ಮ ಫುಡ್ಡು ಇದು ಸಪ್ರೇಟ್ ಆಗ್ತದೆ. ಆಗ ಈ ಕೆಮಿಕಲ್ಸ್ ನಮ್ಮ ಪಾರ್ಟ್ಗೆಲ್ಲ ಇವತ್ತು ಎಫೆಕ್ಟ್ ಆಗ್ತದೆ. ಕ್ಯಾನ್ಸರ್ಗೆ ಈಗ ಎಷ್ಟೊಂದು ಜಾಸ್ತಿ ಆಗಲಿಕ್ಕೆ. ಸೊ ವಾಟ್ ಇಸ್ ಕೆಮಿಕಲ್ ಅದಕ್ಕೆ ಆಗ್ತದೆ ನೋಡ್ಬೇಕಲ್ಲ, ಪ್ರಿಸರ್ವೇಟಿವ್ ಏನಾಗ್ತದೆ ನೋಡ್ಬೇಕಲ್ಲ. ಅದಕ್ಕೆ ನಾವು ಜಂಕ್ ಅಂತ ಹೇಳುವಂಥದ್ದು. ಇಲ್ಲ ಆರ್ಗ್ಯುಮೆಂಟ್ ಜಂಕ್ ಯಾವುದು? ಜಂಕ್ ನೀವು 8 ತಿಂಗಳ ಚಿಕನ್ 3 ತಿಂಗಳ ಬಣ್ಣ ತಿಂದರೆ ಮತ್ತೆ ಇದಕ್ಕೆ ಏನೇನು ಅದಕ್ಕೆ ಹಾಕುವಂಥ ಮಯೋನೈಸ್ ಎಲ್ಲಿಂದ ಬರ್ತದೆ, ಅವನು ಯಾವಾಗ ತಯಾರು ಮಾಡ್ತಾನೆ, ಆ ಮಯೋನೈಸ್ಗೆ ಏನು ಹಾಕಿದ್ದಾನೆ, ಇದೆಲ್ಲ ನಮಗೆ ಗೊತ್ತಾಗಬೇಕಲ್ಲ ಇದರಲ್ಲಿ. ಅದಕ್ಕಾಗಿ ನಾವು ಈ ಕ್ರಮ ನಾವು ತಗೊಂಡು ಯಾಕೆ ನಾನು ಆರೋಗ್ಯ ಸಚಿವನಾಗಿ ಇದೇ ರೋಗ ಬರುವುದು, ನಾವಿಲ್ಲಿ ಮದ್ದು ಕೊಡೋದು ಇದೇ ಕೆಲಸ ಆದರೆ ಅದು ಏನು ಕೂಡ ಪ್ರಯೋಜನ ಇಲ್ಲ. ಬರದಿರೋಂಗೆ ನೋಡ್ಬೇಕು. ಈಗ ಸರ್ಕಾರ ಒಳ್ಳೆ ಪಾಯಿಂಟ್, ಜನಪ್ರತಿನಿಧಿ ಕೆಲಸ ಬರೀ ಔಷಧಿ ಕೊಡೋದಲ್ಲ, ಕಾಯಿಲೆ ಕಾಯಿಲೆ ನೋಡಿಕೊಳ್ಬೇಕು. ಅದಕ್ಕೆ ನಾನು ಹೇಳಿದೆ ಫಸ್ಟ್, ನನ್ನ ಬೆಸ್ಟ್ ಹೆಲ್ತ್ ಮಿನಿಸ್ಟರ್ ಅಂತ ಹೇಳಿದರೆ ಜಾಸ್ತಿ ಆಸ್ಪತ್ರೆ ಕಟ್ಟುವ ಹೆಲ್ತ್ ಮಿನಿಸ್ಟರ್ ಅಲ್ಲ, ಆಸ್ಪತ್ರೆ ಕಟ್ಟದ ರೀತಿ ನೋಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಮಾಡುವಂಥವ್ರಿಗೂ ಗುಡ್ ಹೆಲ್ತ್ ಮಿನಿಸ್ಟರ್. ಅದು ನನಗೆ ಆಗಬೇಕಂತ ನನಗೆ ಇದೆ. ಅಟ್ಲೀಸ್ಟ್ ಇಫ್ ನಾಟ್ ನೌ 5 to 10 years ಆಗುವಾಗ, ಈಗ ಸ್ಟಾರ್ಟ್ ಮಾಡಿದರೆ 5 to 10 years ದ ರೇಷಿಯೋ ಶುಡ್ ಕಮ್ ಡೌನ್. ನಾವು ಹೆಲ್ತ್ ಇಂಡೆಕ್ಸ್ ತಗೊಳ್ಳುವಾಗ ಕಳೆದ ವರ್ಷ ಇಷ್ಟು ಕ್ಯಾನ್ಸರ್ ಇತ್ತು, ಇಷ್ಟು ಹಾರ್ಟ್ ಇತ್ತು, ಇಷ್ಟು ಕಿಡ್ನಿ ಇತ್ತು, ಇಷ್ಟು ಇರ್ತದೆ, ಈ ವರ್ಷ ಅದು ಇಷ್ಟಕ್ಕೆ ಬಂದಿದೆ ಅಂತ ಹೇಳಿ ಬರಬೇಕು. ಸೊ ಪೀರಿಯಡ್ ಆಫ್ ಟೈಮ್ 10 to 15 years ದೇ ಶುಡ್ ನೋ. ಇದು ನಮ್ಮ ಮುಖ್ಯ ಉದ್ದೇಶ ಆಗಿದೆ.
ಸೊ ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರ್ಗೆ ಅಂಥ ಜಾಸ್ತಿ ಹೆಲ್ತ್ ಫೆಸಿಲಿಟೀಸ್ ನಮ್ಮಲ್ಲಿಲ್ಲ. ಸರ್ಕಾರಿ ಆಸ್ಪತ್ರೆಗಳು ಒಂಥರ ಕಿದ್ವಾಯಿ ಅಂತೂ ಇಡೀ ಸೌತ್ ಇಂಡಿಯಾಗೆ ಒಂದು ಸೆಂಟರ್ ಥರ ಆಗೋಗಿದೆ ಮೇಜರ್ ಆಗಿ. ವೆಯ್ಟಿಂಗ್ ಪೀರಿಯಡ್ ಸಿಕ್ಕಾಪಟ್ಟೆ ಇದೆ. ಬೇರೆ ಕಡೆ ನಿಮಗೆ ಪ್ರೈವೇಟಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೂ ಕೂಡ ಅದು ಎಲ್ಲರಿಗೂ ಅಫೋರ್ಡೆಬಲ್ ಅಲ್ಲ. ಅಟ್ಲೀಸ್ಟ್ ಹಾರ್ಟಿಗೆ ಒಂದು 3-4 ಕಡೆ ಜಾಗ ಆದರೂ ಆಯಿತು ಅಂತ ಅಂದ್ಕೊಂಡ್ರು ಕೂಡ ಕ್ಯಾನ್ಸರಿಗೆ ನಮಗೆ ಅಂಥ ಒಂದು ಸೌಲಭ್ಯ ಇಲ್ಲ. ಬರೀ ಕರ್ನಾಟಕ ಅಂತಲ್ಲ, ಇಂಡಿಯಾದಲ್ಲೇ ಆ ಥರದ್ದು ನಮಗೆ ಅಷ್ಟೊಂದು ವ್ಯವಸ್ಥೆಗಳಿಲ್ಲ. ಏನಾದರೂ ನಿಮ್ಮ ಮೈಂಡಲ್ಲಿ ಇದೆಯಾ ಅದ್ರ ಬಗ್ಗೆ? ಇವತ್ತು ನಾನು ಮೆಡಿಕಲ್ ಎಜುಕೇಷನ್ ಮುಂಚೆ ಚರ್ಚೆ ಮಾಡಿದೆ. ನೀವು ಹೇಳಿದ್ದು ಕರೆಕ್ಟ್. ನಮಗೆ ಹಾರ್ಟ್, ಕ್ಯಾನ್ಸರ್, ನ್ಯೂರೋ, ಇದು ನಿಮ್ಯಾನ್ಸ್ ಮತ್ತು ಲಂಗ್ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಮತ್ತು ಆರ್ಥೋ ಸಂಜಯ್ ಇನ್ಸ್ಟಿಟ್ಯೂಟ್, ಏನು 5 ನಮ್ಮ ದೊಡ್ಡ ಇನ್ಸ್ಟಿಟ್ಯೂಟ್ ಇದೆಯಾ, ಇದೆಲ್ಲ ಕೂಡ ರೀಜನ್ ವೈಸಲ್ಲಿ ಬೇಕು ಇವತ್ತು. ಈಗ ಮಂಗಳೂರು ಕಡೆ ಮಂಗಳೂರಲ್ಲಿ ಒಂದು, ಗುಲ್ಬರ್ಗದಲ್ಲಿ ಇದೆ, ಮೈಸೂರಲ್ಲಿ ಇದೆ, ನಮಗೆ ಬಾಗಲಕೋಟೆ ಹುಬ್ಳಿ ಸೈಡ್ ಒಂದು, ಈ ದಾವಣಗೆರೆ ಚಿತ್ರದುರ್ಗ ಒಂದು. ಇದಾದರೆ ಭಾಳ ಜನರಿಗೆ ಪ್ರಯೋಜನ ಆಗ್ತದೆ. ಅದೇ ನಾವೀಗ ಆಯುಷ್ಮಾನ್ ಕಾರ್ಡಲ್ಲಿ ಅವತ್ತು ನಾವು ಇದ್ದಾಗ ಅವಕಾಶ ಮಾಡಿ ಕೊಟ್ಟಿದ್ದೆವು. ಬೆಲ್ಗಾಮ್ನಲ್ಲಿ ವ್ಯವಸ್ಥೆ ಇಲ್ಲ ಕಡಿಮೆ ಅಂತೇಳಿ ಗೋವಾದಲ್ಲಿ ಹೋದ್ರು ಟ್ರೀಟ್ಮೆಂಟ್ ತಗೊಂಡು ಕೂಡ ಫ್ರೀ. ಓಕೆ, ಬರೀ ಕಾರ್ಡ್ ತೋರಿಸೋ ಸಾಕು. ಓಕೆ. ಗುಲ್ಬರ್ಗ ಹೈದ್ರಾಬಾದ್ನವರಿಗೆ ಯಾವ ಫೆಸಿಲಿಟಿ, ಅದಕ್ಕೆ ಹೈದ್ರಾಬಾದ್ಗೆ ಹೋದರೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಫ್ರೀ. ಬಿಜಾಪುರ ಸೈಡ್ನವ್ರಿಗೆ ಕೋಲ್ಹಾಪುರ ಹೋದರೂ ಕೂಡ ಅವರಿಗೆ ಫ್ರೀ. ಅಂದರೆ ನಮಗೆ ಅದು ಕರ್ನಾಟಕ ಕೇಳುವ ಅಂತ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ನಮ್ದು ಫೆಸಿಲಿಟಿ ಇಲ್ಲ, ನಮ್ಗೆ ಜನರ ಪಬ್ಲಿಕ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ನಮ್ಮಲ್ಲಿದ್ದ ಫೆಸಿಲಿಟಿ ನಾವು ಪಕ್ಕದ ರಾಜ್ಯದಲ್ಲಿ ಕೊಡ್ತೇವೆ. ನಿಯರ್ ಬೈ ಎಲ್ಲಿದೆ ಅಲ್ಲಿ ತಗೊಂಡ್ರು ಕೂಡ ನಮ್ಗೆ ಜನ ಇಂಪಾರ್ಟೆಂಟ್. ಒಂದು 10-15 ಇಯರ್ಸ್ ಹಿಂದೆ ಹೋದರೆ ಏಡ್ಸ್ ಬಗ್ಗೆ ಬಹಳ ಚರ್ಚೆ ಇತ್ತು. ಕೋವಿಡ್ ನಾವು ರೀಸೆಂಟಾಗಿ ನೋಡಿರೋ ದೊಡ್ಡ ಪ್ಯಾಂಡಮಿಕ್ ಆಗಿರ್ಬೋದು. 10-15-20 ಇಯರ್ಸ್ ಹಿಂದೆ ಹೋದರೆ ದಿನ ಬೆಳಗಾದರೆ ಆ್ಯಡು, ಕ್ಯಾಂಪೇನು ಏಡ್ಸ್ ಬಗ್ಗೆ ನಡೀತಿತ್ತು. ಅದಾದಮೇಲೆ ಅಲ್ಲೇ ಡೋರ್ಮೆಂಟ್ ಆಗಿತ್ತು, ಅದು ಅಷ್ಟು ಚರ್ಚೆ ಇರಲಿಲ್ಲ. ಲಾಸ್ಟ್ ಮಂತ್ ನಾವು ಮತ್ತೆ ಒಂದು ಬಿಗ್ ನಂಬರ್ ನೋಡಿದ್ವಿ. ಎಸ್ಟಿಮೇಟೆಡ್ 290,000 ಕೇಸಸ್ ಇರಬೇಕು. ಒಂದು 50-60 ಸಾವಿರ ಜನಕ್ಕೆ ಗೊತ್ತಿಲ್ಲದೇನೆ ಅವ್ರು ಓಡಾಡ್ತಿರ್ಬೇಕು ಅಂತ ನೋಡಿದ್ವಿ. ಅದೊಂಥರ ರೂಡ್ ಶಾಕ್ ನಮ್ಮ ಜನಕ್ಕೆ. ಅರೆ ಇಷ್ಟಿದೆಯಾ ಏಡ್ಸ್, ಮತ್ತೆ ನಮ್ಮಲ್ಲಿ ಮುಗಿದೋಯ್ತು ಅಂತ ಅನ್ಕೊಂಡಿದ್ವಲ್ಲ ಅಂತ. ಇದು ಹೇಗಾಯಿತು ಅಂತ ನೋಡಿ. ಈಗ ಏಡ್ಸ್ ಅಂತೇಳಿ ಆವಾಗ HIV ಅಂತ ಹೇಳಿದ್ರೆ ಅದು ಮಾರಕ ರೋಗ ಆಗಿತ್ತು, ಎಲ್ಲರೂ ಭಯ ಹುಟ್ಟುವಂಥ ಪರಿಸ್ಥಿತಿ ಇತ್ತು. ಈಗ ಜನರಿಗೆಲ್ಲ ಭಯ ಕೂಡ ಹೋಗಿದೆ. ಯಾಕೆ ಅದಕ್ಕೆ ಬೇಕಾದ ಚಿಕಿತ್ಸೆ ಇದೆ, ಅದಕ್ಕೆ ಬೇಕಾದ ಔಷಧ ಇದೆ. ಅದು ಯಾವ ಮ್ಯಾನೇಜ್ಮೆಂಟ್ಗೆ ಇದೆ. ಆದರೆ ಯಾವ ಮಾಹಿತಿ ಬಂದಿದೆ ಅದು ಸತ್ಯವಾದ ಮಾಹಿತಿ ಅಲ್ಲ. ನಮ್ಮಲ್ಲಿಗೆ ಇರುವಂಥದ್ದು 19,000 ಜನ ಮಾತ್ರ ನಮಗೆ ಅಧಿಕೃತವಾಗಿದ್ದಾರೆ. ಹೇಗೆ ಅಧಿಕೃತವಾಗಿದ್ದಾರೆ? ಅವರು ಟೆಸ್ಟ್ ಆದರೆ ಅವರು ಔಷಧಿ ಹೋಗ್ತಾರೆ. ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರಲ್ಲಿದ್ದಾರೆ ಅವರೆಲ್ಲ ಡೇಟ್ ಇಟ್ಕೊಂಡು ಅದನ್ನೊಂದು ಆ್ಯಪ್ ಮಾಡ್ತಾ ಇದ್ದೇವೆ. ಒಂದು. ಎರಡನೇದು, ಕೇಂದ್ರದ ನ್ಯಾಕೋ ಸಂಸ್ಥೆಯವರು ಅವರೊಂದು ಇಷ್ಟು ಪರ್ಸೆಂಟೇಜ್ ಎಸ್ಟಿಮೇಟ್ ಮಾಡಿದ್ದಾರೆ 290,000 ಇಷ್ಟು ಪರ್ಸೆಂಟೇಜ್ನಲ್ಲಿ ಇಷ್ಟು ಇರಬೇಕು ಅಂತೇಳಿ ಅವರು ಲೆಕ್ಕ. ಇಷ್ಟು ಪರ್ಸೆಂಟೇಜಲ್ಲಿ ಇಷ್ಟು ಇರ್ಬೇಕಂತೇಳಿ ಆ ನಂಬರ್ನ ರಾಜ್ಯ ಸರ್ಕಾರ ಒಪ್ಪಲ್ವಾ? ನಾವು ಹೇಗೆ ಒಪ್ಪ? ನಮ್ಗೆ ಗ್ಯಾರಂಟಿ ಇಲ್ಲದೆ ಅವ್ರು ಯಾವ ಆಧಾರದಲ್ಲಿ ಕೊಟ್ಟು ಏನು ಗೊತ್ತು? ನಮ್ಮನ್ನ ಸ್ಪೆಸಿಫಿಕ್ ಬೇಕಲ್ಲ. ಅದಕ್ಕಾಗಿ ನಾವು ಎಲ್ಲ ಜನರಿಗೆ ನಾವೇನು ಮಾಹಿತಿ ಕೊಡ್ತಾ ಇದ್ದೇವೆ. ನೋ ಯೋರ್ ಹೆಲ್ತ್ ಅಂತ ಆ್ಯಪ್ ಮಾಡಿದ್ದೇವೆ. ಸ್ಟೂಡೆಂಟ್ಸ್ಗೆಲ್ಲ ಮ್ಯಾಂಡೇಟರಿ ಟೆಸ್ಟ್ ಮಾಡಬೇಕು ಅಂತ ಇಲ್ಲ. ಮ್ಯಾಂಡೇಟರಿ ಟೆಸ್ಟ್ ಅನ್ನೋ ಸಬ್ಜೆಕ್ಟ್ ನಮ್ಗೆ ಇಲ್ಲ. ನಾವು ಬರೀ ಮ್ಯಾಂಡೇಟ್ ಇಬ್ಬರಿಗೆ ಮಾತ್ರ. ಒಂದು ಪ್ರೆಗ್ನೆನ್ಸಿ, ಅದು ಮದರ್ ಚೈಲ್ಡ್ಗೆ ಹೋಗ್ಬಾರ್ದು ಅಂತೇಳಿ. ಎರಡನೇದು ಬ್ಲಡ್ ಡೋನರ್ ಕೊಡುವಾಗ. ಎರಡು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಇವತ್ತು ಅಂಥದ್ದು ಯಾವುದು ಕೂಡ ಇಲ್ಲ. ಇದರಲ್ಲಿ ಸ್ಟೇಟ್ಮೆಂಟ್ ಬಂತಲ್ಲ, ಅಂದ್ರೆ ಅದೇ ಒಂದು ಮಿಸ್ಕನ್ಸೆಪ್ಷನ್ ಆಗಿದೆ. ಸೆಂಟ್ರಲ್ ನ್ಯಾಕೋದವರು ಬರೆದ್ರು, ನಾ ಕೆಶಪ್ಸ್ ಅದಕ್ಕೆ ಆದೇಶಕ್ಕೆ ಬೇರೆ ಕಾಲೇಜಿಗೆ ಕೊಟ್ಟರು. ಅವ್ರು ನೋಡಿ ಕೆಲವರು ಅದನ್ನು ನೋಡಿಕೊಂಡು ಈ ರೀತಿ ಆದೇಶ ಮಾಡಿದ್ರು. ಮಿಸ್ಕಮ್ಯುನಿಕೇಶನ್ ಆದಂಥ ಪರಿಸ್ಥಿತಿ ಇವತ್ತು ಆಗಿದೆ. ಅದು ನಾನು ಕೇಂದ್ರ ಸ್ಟೂಡೆಂಟ್ಸಿಗೆ ಮ್ಯಾಂಡೇಟರಿ ಇಲ್ಲ, ಕೇಂದ್ರ ಗೃಹ ಸಚಿವರು ನಾನು ಹೇಳಿದ್ದೇನೆ, ಅದು ಅವರ ಆಪ್ಷನ್. ಮತ್ತೆ ನಾವು ಒಂದು ಆ್ಯಪ್ ಮಾಡಿದ್ದೇವೆ ಎಲ್ಲ ಸ್ಕೂಲಲ್ಲಿ ಮತ್ತೆ ಬೋರ್ಡಲ್ಲಿ ಆಗ್ತದೆ, ನೋ ಯೋರ್ ಹೆಲ್ತ್ ಅಂತೇಳಿ. ಅವ್ರ ಮೊಬೈಲ್ಗೆ ಹೋಗಿ ನೋಡಿದ ಸಿಂಪ್ಟಮ್ಸ್ ನೋಡಿದರೆ ಅವ್ರಿಗೆ ಒಂದು ಗೊತ್ತಾಗ್ತದೆ ಅವ್ರಿಗೆ ಉಂಟಾ ಇಲ್ವ ಅಂತೇಳಿ. ದೆನ್ ದೇ ವಾಂಟ್ ಅಗೇನ್ ಫಾರ್ ದಿ ಸೆಲ್ಫ್ ಚೆಕ್ ಅವ್ರು ಹೋಗ್ಬೋದು. ಸೆಲ್ಫ್ ಚೆಕ್ ಹೋದರೆ ಬೆಟರ್ ಅವರು ಇದರಲ್ಲಿ. ಯಾಕೆ ಬೆಟರ್ ಅಂತ ಹೇಳಿ ಅದು ಫ್ಯೂಚರ್ ಪ್ರಾಬ್ಲಮ್ ಆಗೋ ಬದಲು ಈಗ ಅದಕ್ಕೆ ಮೆಡಿಸಿನ್ಸ್ ಇದೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇದೇನು ದೊಡ್ಡ ಒಂದು ಮಾರಕ ರೋಗ ಅಲ್ಲ. ಈಗ ಅದು ಮ್ಯಾನೇಜ್ ಮಾಡ್ಬೋದು. ಅದು ಮತ್ತೆ ಅದು ಸಾಂಕ್ರಾಮಿಕ ಆದ ಕಾರಣ ಎಲ್ಲರಿಗೂ ಹರಡ್ತಾ ಇರ್ತದೆ. ಯಾಕೆ ಸುಮ್ಮನೆ ಹರಡಬೇಕು? ಹೌದು. ಸೊ ಯಾರಿಗೂ ಸಿಂಪಲ್ ಆಗಿ ಮ್ಯಾನೇಜ್ ಮಾಡೋದು. ಇಫ್ ಈಸ್ ನೋನ್ ಈಸ್ ಸಿಗ್ತದೆ. ಅದಕ್ಕಾಗಿ ಅವನು ನಂದೇ ನೋಯ ಆ್ಯಪ್ನ ಮಾಡಿದ ಅದನ್ನು ಹೋಗಿ ನೋಟ್ ಮಾಡಿ ಅಂತ ಡೌಟ್ ಇದೆ ಅವನು ಅಷ್ಟಕ್ಕೆ ಹೋಗ್ಬೋದು. ಅದನ್ನು ನಾವು ಟ್ರೀಟ್ಮೆಂಟಲ್ಲಿ ಇರ್ಬೋದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಫ್ರೀ ಅಲ್ಲ ಟ್ರೀಟ್ಮೆಂಟ್? ಟ್ರೀಟ್ಮೆಂಟ್ ಇಸ್ ಫ್ರೀ. ನೀವು ಒಂದು ಪಾಯಿಂಟ್ ಹೇಳ್ತಿದ್ರಿ, ಯೂನಿಯನ್ ಮಿನಿಸ್ಟರ್ ಹತ್ರ ಮಾತಾಡಿದೆ ಅಂತ. ಹೌದು, ಇದಕ್ಕೆ ನಾನು ಒಂದು ಲೆಟರ್ ಬರೆದಿದ್ದೇನೆ. ಇದು ಸರಿಯಲ್ಲ, ನೀವು ಅವ್ರಿಗೆ ಹೇಳಬೇಕು, ನ್ಯಾಕೋ ಸಂಸ್ಥೆ ಅವ್ರಿಗೆ. ಮತ್ತು ನ್ಯಾಕೋದವ್ರು ಕೂಡ ಹೇಳಿದ್ದೇನೆ, ನೀವು ನಿಮ್ಮದೇ ಒಂದು ಲೆಕ್ಕಾಚಾರದಾಗ ಕೊಡಬೇಡಿ, ನೀವು ಸ್ಪೆಸಿಫಿಕ್ ಆಗಿ ಕೊಡಿ. ಇಡೀ ದೇಶದಲ್ಲಿ ಅವರು ಎಷ್ಟಿದೆ, ಯಾವ ಆಧಾರದಲ್ಲಿದೆ ಅಂತ ವಿಲ್ ಬಿ ಹ್ಯಾಪಿ ಟು ನೋ ದ್ಯಾಟ್.
ಅದು ಬಿಟ್ಟು ಬ್ಲ್ಯಾಂಕ್ ಆಗಿ ಅಲ್ಲಿ ಇಷ್ಟು ಜನ ದೇಶ ಇಷ್ಟು ಜನಸಂಖ್ಯೆ ಇದೆ, ನಮ್ಮ ರಾಜ್ಯ ಇಷ್ಟು ಜನಸಂಖ್ಯೆ ಇಷ್ಟು ಇರಲೇಬೇಕು, ನಾವೇನು ಮಾಡಲಿಕ್ಕೆ ಸಾಧ್ಯ? ಜೊತೆಗೆ ಈಗ ಈ ಪಿಚಕಾರಿಗಳನ್ನ ಬಂದ್ ಮಾಡೋದು ಹೇಗೆ ಅಂತೇಳಿ, ಹೌದು, ಗುಟ್ಕಾ ಹಾಕೊಂಡು ಉಗಿತಾರಲ್ಲ, ಈಗ ನೋಡಿ ಅದರಿಂದ TB ಎಲ್ಲ ಮತ್ತೆ ಹರಡಕ್ ಶುರು ಆಗಿದೆ. ಇದೆಲ್ಲ ಸೆಲ್ಫ್ ಡಿಸಿಪ್ಲಿನ್ ಆಗಬೇಕು ಒಂದು, ಆ್ಯಂಡ್ ಗೌರ್ಮೆಂಟ್ ಶುಡ್ ಸ್ಟ್ರಿಕ್ಟ್ ಫೈನ್. ಸಿವಿಕ್ ಸೆನ್ಸ್ ಬೇಕಲ್ವ? ಒಂದು ಸಿವಿಕ್ ಸೆನ್ಸ್ ಬೇಕು, ಸೆಕೆಂಡ್ ಸ್ಟ್ರಿಕ್ಟ್ ಫೈನ್ ಬೇಕು. ನಮ್ಮ ದೇಶಕ್ಕೂ ಮತ್ತು ಬೇರೆ ದೇಶಕ್ಕಿರೋ ವ್ಯತ್ಯಾಸ ಏನು? ಅಲ್ಲಿ ಎರಡೇ ಇರುವುದು, ಒಂದು ಪೀಪಲ್ ಆರ್ ಸೆಲ್ಫ್ ಡಿಸಿಪ್ಲಿನ್, ಏರಿಯಾ ಕ್ಲೀನ್ ಇದೆ ಮತ್ತು ಅಲ್ಲಿ ರೂಲ್ಸ್ ಫಾಲೋ ಮಾಡ್ತಾರೆ. ಮಾಡದಿದ್ದರೆ ತ್ರಿಬಲ್ ಫೈನ್. ಇಷ್ಟು ಬಿಟ್ಟರೆ ಬೇರೆಲ್ಲಕ್ಕೂ ನಮ್ಮ ದೇಶ ನಂಬರ್ 1ರಲ್ಲಿದೆ ಎಲ್ಲ ವಿಚಾರದಲ್ಲಿ ಕೂಡ ನೋಡಿದರೆ. ಏನ್ ಮಾಡ್ಬೋದಂತ ನಾವು ಅವರಿಗೆ? ಫೈನೇ, ಇದಕ್ಕೆ ಮಧ್ಯೆ ಫೈನ್. ಗೊತ್ತಾದ ತಕ್ಷಣ ಯಾರು ತ್ರಿಬಲ್ ಫೈನ್ ಆಗಬೇಕು. ಒನ್ಲಿ ಫೈನ್ ಎದರುವುದು. ಹೇಳದೆಲ್ಲ ಹೇಳಿ ಆಯ್ತು, ತುಂಬಾ ಹೇಳ್ದೆಲ್ಲ ಹೇಳಿ ಅಂತಲ್ಲದೆ ಅದು ವಿಶ್ವದಲ್ಲಿ ಹಾಗೆ ಫೈನ್ಗೆ ಮಾತ್ರ ಎದುರುವಂಥದ್ದು, ಬೇರೆ ಏನಿಲ್ಲ. ಸರ್, ಈಗ ಕರ್ನಾಟಕದಲ್ಲೇನೆ ಹೆಲ್ತ್ ಫೆಸಿಲಿಟೀಸ್ ಅಂತ ಬಂದಾಗ ನಾರ್ತ್ ಕರ್ನಾಟಕ ಒಂಥರ ಇದೆ, ಸೌತ್ ಕರ್ನಾಟಕ ಒಂಥರ ಇದೆ. ಜೊತೆಗೆ ಮಕ್ಕಳಲ್ಲಿ ಅಪೌಷ್ಟಿಕತೆ, ಮಾಲ್ನ್ಯೂಟ್ರಿಷನ್ ಬಂದಾಗ ನಿಮಗೆ ನಾರ್ತ್ ಕರ್ನಾಟಕದಲ್ಲಿ ಒಂದು 6 ಲಕ್ಷ ಮಕ್ಕಳು, 6 ವರ್ಷಗಿಂತ ಕೆಳಗಿನ ಮಕ್ಕಳು, ಒಂದು 5 ಲಕ್ಷ ಮಕ್ಕಳು ಸ್ಟಂಟೆಡ್ ಇದ್ದಾರೆ. ಇದನ್ನ ಅಡ್ರೆಸ್ ಮಾಡೋಕೆ ಏನ್ ಮಾಡ್ಬೋದು ಕರ್ನಾಟಕ ಸರ್ಕಾರ? ಇದು ಹೆಲ್ತ್ ಮಿನಿಸ್ಟ್ರಿ ಆ್ಯಂಡ್ ವುಮನ್ ಆ್ಯಂಡ್ ಚೈಲ್ಡ್ ಮಿನಿಸ್ಟ್ರಿ ಹೌದು, ಜಂಟಿಯಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಯಾಕೆಂದರೆ ಇಲ್ಲಿದ್ದು ಫಸ್ಟ್ ಹೆರಿಗೆ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಇದು ಈ ರೀತಿ ಪೌಷ್ಟಿಕಾಂಶ ಕೊರತೆ ಇದೆ ಅಂತೇಳಿ. ತಕ್ಷಣ ನಾವನ್ನು ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಮುಖಾಂತರ ಸಹಕಾರ ಮಾಡಿ ಅದಕ್ಕೆ ಬೇಕು ಒಂದು ಸ್ಟಾರ್ಟಿಂಗ್ ಮನೆಗೆ ಪ್ರೋಟೀನ್ ಕೊಡ್ತೇವೆ. ಜೊತೆಗೆ ಆಹಾರ ಇಲಾಖೆ 3 ಜನ ಕೊಡ್ತೇವೆ. ಹೌದು, ಮತ್ತೆ ಏನಾದ್ರು ಬೇಕಾದಲ್ಲಿ ಅದಕ್ಕೆ ಸಪ್ರೇಟ್ ಒಂದು ನಾವು ಆಸ್ಪತ್ರೆದಲ್ಲಿ ಕೂಡ ಒಂದು ಅಲ್ಲಿ ಮಗುವನ್ನು ಇಟ್ಟುಕೊಂಡು ಊಟ ಮಾಡಿ ಅದು ಪೋಷಣೆ ಜಾಸ್ತಿ ಆದಾಗ ಮತ್ತೆ ಕಲಿಸುವಂಥ ವ್ಯವಸ್ಥೆ ಕೂಡ ಇವತ್ತಿದೆ. ಶುರು ಮಾಡಿದ್ದೀರಾ? ಅದು ಆಲ್ರೆಡಿ ಇದೆ. ಇಂದಿಗಿಂತಲೂ ಈಗ ಬಹಳಷ್ಟು ಕಡಿಮೆ ಆಗಿದೆ. ಮುಂಚೆ ನೋಡಿ ನನ್ನ ಸಣ್ಣದಿರುವಾಗೆಲ್ಲ ನಾವು ಪೇಪರ್ TV ನಮ್ಮ ನೆರೆಕರ್ ನೋಡ್ತಾ ಇದ್ದೆವು. ಇಡೀ ಅವನ ರಿಬ್ಸ್ ಎಲ್ಲ ಕಾಣಿಸ್ತಿತ್ತು, ದೊಡ್ಡ ತಲೆ, ಅದು ದೊಡ್ಡ ಕಣ್ಣಿತ್ತು, ಕಾಲು ಸಪ್ರ ಇತ್ತು. ಈಗಂಥದ್ದು ಯಾವುದು ಕೂಡ ಇಲ್ಲ, ಬಹಳಷ್ಟು ಕಡಿಮೆ ಇರುವುದರಲ್ಲಿ ಕೂಡ. ಮತ್ತು ಹೆತ್ತ ತಾಯಿ ಬರೀ ಜಾಗ್ರತೆ ವಹಿಸಿದರೆ ಎಲ್ಲ ರೀತಿಯ ಸವಲತ್ತು ಸರ್ಕಾರದಲ್ಲಿದೆ. ಜೊತೆಗೆ ಓವರ್ ಆಲ್ ಹೆಲ್ತ್ ಫೆಸಿಲಿಟೀಸ್ನ ಸೌತ್ ಕರ್ನಾಟಕಕ್ಕೆ ಈಕ್ವಲ್ ಆಗಿ ತರೋಕ್ಕೆ ನಾರ್ತಲ್ಲಿ ಏನು ಮಾಡ್ಬೋದು ಸರ್? ನೋಡಿ, ಆಲ್ ದ ಫೆಸಿಲಿಟೀಸ್ ಆರ್ ಸೇಮ್. ನೋಡಿ, ನಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಸಿಗ್ತದೆ, ಬರೀ ಸಿಟಿ ಲೆವೆಲಲ್ಲಿ ಮಾತ್ರ ಸಿಕ್ಕುವಂಥದ್ದು. ಅದು ಬಿಟ್ಟು ಹೋದರೆ ಎಲ್ಲ ಗೌರ್ಮೆಂಟೇ. ಸೊ ಇಲ್ಲಿಯವರೆಗೆ ಈ ರಾಜ್ಯ ಮತ್ತು ದೇಶದ 80% ಜನಸಂಖ್ಯೆಯ ಆರೋಗ್ಯವನ್ನು ಅಥವಾ ಅಲ್ಲಿ ಆದ ಹೆರಿಗೆ ಎಲ್ಲವೂ ಕೂಡ ಬಹುತೇಕ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಉತ್ತಮವಾದ ಸೇವೆ ಬಂದಿದೆ. ಅದಕ್ಕಾಗಿ ಎಲ್ಲಿ ಸಿಟಿ ಬೆಳೀತದೆ ಅಲ್ಲಿ ಫೆಸಿಲಿಟೀಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲಿ ಸಿಟಿ ಬೆಳೆಯುವುದಿಲ್ಲ ಅಲ್ಲಿದು ಕೂಡ ಫೆಸಿಲಿಟೀಸ್ ಕೂಡ ಕಡಿಮೆ ಆಗ್ತಾ ಇತ್ತು ಬರ್ತದೆ. ಜೊತೆಗೆ ಈಗ ಆಯುಷ್ಮಾನ್ ಭಾರತ್ ಇದೆ, ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಇದೆ ಸರ್ಕಾರದ್ದು. ಬಟ್ ಕೆಲವೊಂದ್ಸಲಿ ಕಂಪ್ಲೇಂಟ್ ಏನು ಅಂದರೆ, ದೊಡ್ಡ ಆಸ್ಪತ್ರೆಗಳಿಗೆಲ್ಲ ಹೋದಾಗ ಒಳ್ಳೆ ಹಾಸ್ಪಿಟಲ್ ಸಿಗುತ್ತೆ, 5 ಲಕ್ಷ ತನಕ ಕವರ್ ಆಗುತ್ತಲ್ಲ ಅಂತ ಹೋದಾಗ ಬೆಡ್ ಇಲ್ಲ ಅಂತ ಹೇಳೋದು, ಈ ಥರ ಬೇರೆ ಬೇರೆ ನೆಪ ಕೊಟ್ಟು ಡಿನೈ ಮಾಡೋದು, ಅವ್ರ ಮೇಲೆ ಏನು ಆ್ಯಕ್ಷನ್ ತಗೋಬೋದು ಅಂತ. ಅದು ಕೆಲವೊಂದು ಕಡೆ ನನಗೆ ಭಾಳ ಸಮಸ್ಯೆ ಇದ್ದು ಇಲ್ಲಂದ್ರೆ ನಾನು ಹೇಳೋದಿಲ್ಲ, ಒಂದು ನಿರ್ಲಕ್ಷ್ಯದ ವಹಿಸೋದು. ಅದಕ್ಕೆ ನೋಡಿ, ಅದಕ್ಕಾಗಿ ನಾವು ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಮುಖಾಂತರ ಆರೋಗ್ಯ ಮಿತ್ರ ಅಂತ ಒಬ್ಬನ ಇಟ್ಟಿದ್ದೇವೆ. ಆರೋಗ್ಯ ಮಿತ್ರ, ಹೌದು, ಅಲ್ಲಿ ಕೌಂಟ್ರು ಯಾವುದು ದೇ ಆರ್ ಪೇಡ್ ಬೈ ದಿ ಗೌರ್ಮೆಂಟ್, ಅವ್ರನ್ನ ಪ್ರೈವೇಟ್ ಹಾಸ್ಕೊಡೋದಲ್ಲ. ನಮ್ಮ ಪೇಷಂಟ್ ಅವ್ರ ಹತ್ರ ಹೋಗ್ಬೇಕು ಫಸ್ಟ್. ಹೌದು, ಅವರಲ್ಲಿ ನೋಡ್ಕೊಂಡು ಬೆಡ್ಗೆ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ನಮ್ಮ ಗ್ರಾಜನ ಕೆಲವು ಇವರು ಅವ್ರು ಆಸ್ಪತ್ರೆ ಜೊತೆ ಸೇರ್ತಾರೆ. ಯಾರು ಇವರು ಆರೋಗ್ಯ ಮಿತ್ರದವರು, ದೇ ಜಾಯಿನ್ ವಿತ್ ದ ಹಾಸ್ಪಿಟಲ್ ಪೀಪಲ್, ಅವ್ರೊಟ್ಟಿಗೆ ಸೇರ್ಕೊಂಡ್ಬಿಟ್ಟು ಕೆಲವೊಂದು ಕಡೆ. ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ, ಮಂಗಳೂರಿಗೆ ಸಂಬಂಧಪಟ್ಟಂತೆ ಬಂದರೆ, ನಮಗೆ ದೊಡ್ಡ ಕರಾವಳಿ ಇದೆ. ನಮಗೆ ಮಂಗಳೂರು ಐತಿಹಾಸಿಕವಾಗಿ ವ್ಯಾಪಾರ ಎಲ್ಲ ಮಾಡಿದಂಥ ಊರು. ಬಟ್ ಇನ್ನೂ ಪೊಟೆನ್ಷಿಯಲ್ ಇದೆಯಲ್ವಾ? ಬೆಂಗಳೂರಿಗೆ ಈಕ್ವಲ್ ಆಗಿ ಬೆಳೆಯೋಕ್ಕೆ ಮಂಗಳೂರಿಗೆ ಪೊಟೆನ್ಷಿಯಲ್ ಇದೆಯಲ್ವಾ? ಯಾಕೆ ಅದಾಗ್ತಿಲ್ಲ? ಮಂಗಳೂರಿಗೆ ಬೆಂಗಳೂರಿನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯದಿದ್ರೂ ಕೂಡ ಲಾಟ್ ಆಫ್ ಪೊಟೆನ್ಷಿಯಲಿಟಿ ಇಸ್ ದೇರ್ ಇದರಲ್ಲಿ. ಯಾಕೆ ನಮ್ಮದೇನು ಈ ಬೆಂಗಳೂರು ತನಕ ಹಿಂಗೆ ಜಾಗ ಲೆವೆಲ್ ಇಲ್ಲ. ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಘಾಟ್, ಒಂದು ಕಡೆ ಘಾಟ್, ಇನ್ನೊಂದು ಕಡೆ ಕೇರಳ, ಇನ್ನೊಂದು ಕಡೆ ನೇತ್ರಾವತಿ ನದಿ, ಇನ್ನೊಂದು ಕಡೆ ಇದು ಯಾವುದು ನದಿ, ಒಂದು ಕುಮಾರಧಾರ ನದಿ, ಪಾಲ್ಗಣಿ ನದಿ, ಎಲ್ಲ ಅಲ್ಲಿ ಕಟ್ಟಾಗಿ ಎಲ್ಲ ಇದೆಲ್ಲ ಸಣ್ಣ ಸಣ್ಣ ಒಂದು ಏರಿಯಾಗಳು ಅಲ್ಲಿ ಬ್ರಿಡ್ಜ್ ಕನೆಕ್ಷನ್ ಆಗಿ ಇವತ್ತು
ಮುಂಚೆ ನಾವು ಕೇರಳದಿಂದ ಬರುವಾಗ ಇದರಲ್ಲಿ ನಮ್ಗೆ ನೇತಾಜಿ ಬ್ರಿಡ್ಜ್ ಸಿಗ್ತದೆ. ಮುಂಚೆ ಇದು ಸಪ್ರೇಟ್ ಆಗಿತ್ತು ನಮ್ಮದು. ಇನ್ನು ಅದು ಹೋದರೆ ನಮ್ಮ ಸೋತ್ಕಲ್ದ ಮುಂದೆ ಹೋಗುವಾಗ ಅಲ್ಲಿ ಅಲೆಂಗಡ್ಡೆ ಒಂದು ಬ್ರಿಡ್ಜ್ ಸಿಗ್ತದೆ. ಇದು ಹೋದರೆ ಮುಲ್ಕಿ ಹತ್ರ ಸಿಗ್ತದೆ, ಮತ್ತು ಪಾಂಗಾಳ, ಇದೆಲ್ಲ ಒಂದೊಂದು ಬ್ರಿಡ್ಜ್ ಕನೆಕ್ಟ್ ಮಾಡಿ ನಾವೆಲ್ಲ ಇವತ್ತು ಒಂದು ಊರು ಇವತ್ತು ಕನೆಕ್ಟ್ ಇವತ್ತು ಆಗಿದ್ದೇವೆ. ಇಲ್ಲಿ ಆಗಿ ಉದ್ದಕ್ಕೆ 1000 ಎಕರೆ ಜಾಗ ಇರುವಂಥ ಒಂದು ಪ್ರದೇಶ ಇಲ್ಲಿ ನಿಮ್ಗೆ ಅಂಟು ದೊಡ್ಡ ಬ್ರಿಡ್ಜ್ ಸಿಗ್ತದೆ. ಎಲ್ಲಿ ಹೋಗಬೇಕು ನೀವು ಇದರಲ್ಲಿ? ಆದ ಕಾರಣ ಈ ಒಂದು ಸಮಸ್ಯೆ ಇದೆ ಇಂಡಸ್ಟ್ರಿಗೆ. ಎಲ್ಲಿ ಇಂಡಸ್ಟ್ರೀಸ್ ಬರ್ತದೆ ಡೆವಲಪ್ ಆಗ್ತದೆ, ಎಲ್ಲಿ ಕ್ಯಾಪಿಟಲ್ ಅದು ಡೆವಲಪ್ ಆಗ್ತದೆ. ಆದರೆ ಬೇರೆಲ್ಲ ವಿಚಾರದಲ್ಲಿ ನಮಗೆ ದೊಡ್ಡ ಮಟ್ಟದ ಪೊಟೆನ್ಷಿಯಲ್ಗೆ ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ನಮ್ಮ ಪೋರ್ಟ್ ಇದೆ, ಬಂದರು, ನಮ್ಮ ಇದಿದೆ ಯಾವುದು ರೈಲ್ವೆ ಸ್ಟೇಷನ್ಸ್, ನಮ್ಮ ಎಜುಕೇಷನ್, ಹೆಲ್ತ್, ಇದೆಲ್ಲ ಕೂಡ ದೊಡ್ಡ ಮಟ್ಟದ ಶಕ್ತಿ. ಇದನ್ನೆಲ್ಲ ಪ್ರಯೋಜನ ತಗೊಳ್ಬೇಕು. ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ಆಗಬೇಕಾದ್ರೆ ನಮ್ಮಲ್ಲಿ ಇವತ್ತು ಪೋರ್ಟ್ ಇದೆ, ಅದನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಮಾಡಿದರೆ ದೊಡ್ಡ ಮಟ್ಟದ ಅಲ್ಲಿ ನಮ್ಮ ಬದಲಾವಣೆ ಆಗ್ತದೆ. ಜೊತೆಗೆ ನಿಮ್ಮೂರಿನ ಪಾಲಿಟಿಕ್ಸಿಗೆ ಬಂದರೆ ಸ್ವಲ್ಪ ಕರಾವಳಿಯಲ್ಲಿ ನಿಮ್ಮ ಪಕ್ಷಕ್ಕೆ ಗ್ಯಾರಂಟಿ ಅಂದರೆ ನಿಮ್ದೊಂದು ಸೀಟು ಅಂತ. ಗ್ಯಾರಂಟಿ ಅಂತ ಹೇಳಿದ್ರೆ ಉಳಿದಿದ್ದು ಯಾವುದು ಗ್ಯಾರಂಟಿ ಇಲ್ಲ. ಎಂಥ ದೊಡ್ಡ ಅಲೆ ಇರಲಿ ಸ್ಟೇಟಲ್ಲಿ, ಅಲೆ ಅದು ಗಟ್ಟ ಇಳಿದ ಕೆಳಗೆ ಹೋಗಲ್ಲ. ಅದು ಯಾಕೆ ಆ ಥರ ಅಂತ ನಾವು ಸ್ವಲ್ಪ ತಳಮಟ್ಟದಲ್ಲಿ ನಮ್ಮ ಬೂತ್ ವರ್ಕರ್ಸನ್ನು ರೆಜ್ಯುನೇಟ್ ಮಾಡಿಕೊಂಡು ಆ ಕಮಿಟ್ಮೆಂಟ್ ಕೊಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿ ಮತ್ತೆ ಬಂದೇ ಬರ್ತದೆ ಇದರಲ್ಲಿ. ಮತ್ತು ಒಂದು ಚುನಾವಣೆ ಅಂತ ಹೇಳಿದರೆ ಬೇರೆ ಬೇರೆ ಅಂಶಗಳು ಸೇರಿರ್ತದೆ. ಅದು ಅಲ್ಲಿದ್ದ ಪರಿಸ್ಥಿತಿ ಇಲ್ಲಿರ್ಬೇಕಂತ ಇಲ್ಲ, ಇಲ್ಲಿದ್ದದ್ದೇ ಅಲ್ಲಿರ್ಬೇಕಂತ ಇಲ್ಲ. ಇದ ಕಾರಣ ಆದ ಕಾರಣ ಈಗಲೇ ನಮ್ಮ ಅಭ್ಯರ್ಥಿಗೆಲ್ಲ ಚೆನ್ನಾಗಿ ತಯಾರು ಮಾಡಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ಬಂದರೆ ಖಂಡಿತವಾಗಿ ಜನರ ಬೆಂಬಲ ಕೊಡ್ತಾರೆ. ಆ್ಯಂಡ್ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಕೂಡ ಮ್ಯಾಟ್ರ್ ಆಗುತ್ತಾ? ಯಾಕಂತ ಹೇಳಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಅಷ್ಟೇ, ನಿಮಗೆ ಎಲ್ಲ ಸೊಸೈಟಿಯ ಎಲ್ಲ ಕಡೆಯಿಂದ ಓಟ್ ಬೀಳುತ್ತೆ ನಾವು ನೋಡಿರೋ ಪ್ರಕಾರ. ಒಂದೊಂದು ಪ್ರದೇಶ ಒಂದೊಂದು ರೀತಿಯಿಂದ ಇದೆ ಪಾಲಿಟಿಕ್ಸಲ್ಲಿ. ಇಂಡಿಯಾದಲ್ಲಿ ಕೂಡ ಹಾಗೆ. ನೀವು ಆಂಧ್ರಕ್ಕೆ ಹೋದ್ರೆ ರಿವೆಂಜ್ ಪಾಲಿಟಿಕ್ಸ್ ಆಂಧ್ರ, ನೀವು ತಮಿಳ್ನಾಡು ಹೋದರೆ ಅಲ್ಲಿ ಇಮೋಷನಲ್ ಪಾಲಿಟಿಕ್ಸ್, ಅಲ್ಲೆಲ್ಲ ಕೂಡ ಇಮೋಷನಲ್. ದೇವಸ್ಥಾನ ಕಟ್ಟೋದು, ಮಸೀದಿ ಇದು ಕಟ್ಟೋದು, ಪಿಕ್ಚರ್ ಆ್ಯಕ್ಟ್ರನ್ನು ದೇವರಂತ ಪೂಜೆ ಮಾಡೋದು, ಇಂಥ ಇಮೋಷನ್. ಅಲ್ಲಿ ಪಿಕ್ಚರ್ ನೋಡಿ ಓಟು ಕೊಡೋದು ಜನ, ಏನಂತ ಗೊತ್ತಿರೋದಿಲ್ಲ ಇದಕ್ಕೆ. ಕೇರಳಕ್ಕೆ ಹೋದವುದು ಇಶ್ಯೂ ಬೇಸ್ ಪಾಲಿಟಿಕ್ಸ್. ಅದರಲ್ಲಿ ಕರ್ನಾಟಕದ ಒಂದು ಪಾಲಿಟಿಕ್ಸ್ ಇರ್ತದೆ. ಮತ್ತು ಒಂದೊಂದು ರೀಜನ್ಗೆ ಒಂದೊಂದು ಥರ ಇರುವಂಥ ಪಾಲಿಟಿಕ್ಸ್ ಆಗ್ತದೆ. ಸೊ ರೀಜನ್ಗೆ ಅನುಗುಣವಾಗಿ ನಮ್ಮ ಯಾರು ಲೀಡರ್ಗಳಾಗ್ತಾರೆ ಅವ್ರು ಕರೆಕ್ಟಾಗಿ ಅದನ್ನು ಹೋಗಿ ಅವರೊಂದು ಅದಕ್ಕೆ ಅನುಗುಣ ಸಿಸ್ಟಮ್ ಬದಲಾವಣೆ ಮಾಡಿಕೊಂಡು ಒಂದು ಕರೆಕ್ಟ್ ಹೋದರೆ ಖಂಡಿತವಾಗಿ ಕಾಂಗ್ರೆಸ್ಸನ್ನೆಲ್ಲ ಕೂಡ ಮೆಚ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಎಲ್ಲ ಕಡೆಯಿಂದ ಓಟ್ ಬೀಳುತ್ತೆ. ಜೊತೆಗೆ ನೀವು ಕೊಡೋ ಸ್ಟೇಟ್ಮೆಂಟ್ ಆಗಿರ್ಬೋದು, ನೀವು ಯಾವ್ದಾದ್ರು ಇಶ್ಯೂಲ್ಲಿ ಮಾತಾಡೋದಾಗಿರ್ಬೋದು, ಡಿವಿಷನ್ನ ಜಾಸ್ತಿ ಮಾಡೋ ಥರ ಇರೋದಿಲ್ಲ. ಅದು ಬೆಂಕಿ ಬೀಳೋ ವಿಚಾರನೇ ಆಗಿರಲಿ, ನೀವು ಅದಕ್ಕೆ ಐಸ್ ಇಡೋಕೆ ಪ್ರಯತ್ನ ಪಡ್ತೀರಿ. ಹೌದು. ಬಟ್ ಇಷ್ಟೊಂದು ಕೂಲ್ ಆ್ಯಂಡ್ ಕಾಮ್ ಆಗಿರೋ ಖಾದರ್ ಅವರು ನಿಮ್ಮದೇ ಪಕ್ಷದ ಶಾಸಕನ ಕೈಗೆ ಕಬ್ಬಣ ಕೊಡಬೇಕು ಅಂತ ಯಾಕೆ ರೊಚ್ಚಿಗೆದ್ದಿದ್ದು ಅಂತ. ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಅಲ್ಲಿ ನಾನು ಸಭಾಧ್ಯಕ್ಷ ಸೀಟಲ್ಲಿ ಕೂತಾಗ ಅಲ್ಲಿ ಕಾಂಗ್ರೆಸ್ ಶಾಸಕರು ಬಿಜೆಪಿ ಶಾಸಕ ಯಾರೆಲ್ಲ ಒಂದೇ. ನನಗೆ ಸದನ ಚೆನ್ನಾಗಿ ನಿಮಗೆ ಪಿತ್ತ ನೆತ್ತಿಗೇರಿಸಬೇಕಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಬೇಕು ಬಿಡಿ. ಯಾಕೆಂದ್ರೆ ನಾವು ನನಗೆ ಆದಷ್ಟು ಯಾಕೆ ಸ್ವಲ್ಪ ಮಟ್ಟ ಹೆಚ್ಚು ಶಾರ್ಟ್ ಸರ್ಕ್ಯೂಟ್ ಇರ್ತಾರ, ಎಲ್ಲ ಕರೆಕ್ಟ್ ಇರ್ತದೆ ಲೈನ್. ಎಲ್ಲಿಯಾದ್ರು ಒಂದು ಶಾರ್ಟ್ ಸರ್ಕ್ಯೂಟ್ ಆಯಿತು ಹೋಯ್ತು. ಸದನ ಕೂಡ ಹಾಗೆ ಸರಿ ನಡೀತಾ ಇರ್ತದೆ. ಎಲ್ಲಿ ಅದೊಂದು ಒಬ್ಬ ಏನು ಹೆಚ್ಚು ಕಮ್ಮಿ ಆದರೂ ಓವರ್ ಆಲ್ ಹೌಸೇ ಹಾಳಾಗುತ್ತೆ, ಹೌಸ್ ಹಾಳಾಗಿ ಬಿಡ್ತದೆ. ಟೈಮೇ ವೇಸ್ಟ್. ನಮಗೆ ಬಿಲ್ ಪಾಸ್ ಮಾಡಬೇಕು, ಡಿಸ್ಕಷನ್ ಕೊಡಬೇಕು. ನಂದು 100 ಎಜೆಂಡಾ ಇದೆ, ನನ್ನ ಎಜೆಂಡಾ ನಾನು ಮುಗಿಸ್ಬೇಕಲ್ಲ. ಇಲ್ಲಿ ಇವರು ಹಾಗಾಗಿದ್ದು ಮಾತಾಡುವಾಗ ಇವರು ನಾನು ಕಂಟ್ರೋಲ್ ಮಾಡದಿದ್ದರೆ ಇದು ಜಾಸ್ತಿ ಆಗ್ತದೆ. ಮತ್ತು ಮುಂದಕ್ಕೆ ಹಾಕಿ 1 ಎಜೆಂಡಾ ಮತ್ತೆ ಬಿಟ್ಟು ಹೋಗೋದು, ಏನು ನಾಳೆ ನೋಡುವ ನಾಡಿದ್ದು ನೋಡುವ ಅಂತೇಳಿ ಗಲಾಟೆ. ಸೊ ಅದನ್ನು ಮೇಲ್ಮಟ್ಟಕ್ಕೆ ಟ್ಯಾಕ್ಸ್ ಪೇರ್ ಮನಿ ವೇಸ್ಟ್ ಅಲ್ವಾ? ವೇಸ್ಟ್ ಮನಿ. ಸೊ ಏರುವಾಗ ಒಂದು ಚರ್ಚೆ ನಡೀತದೆ, ಆ ಚರ್ಚೆ ಸ್ವಲ್ಪ ಮೀರಿ ಹೋಗ್ತದೆ ಅಂತ ಹೇಳುವಾಗ ಅದನ್ನು ಕಂಟ್ರೋಲ್ ಮಾಡೋ ಜವಾಬ್ದಾರಿ ನಮ್ಮದು. ಅದಕ್ಕೆ ನಾವು ಎಷ್ಟೇ ಹೇಳಿದ್ರು ಕೂಡ ಕೇಳದಿದ್ದಾಗ ಈ ರೀತಿಯ ಮಾತೆಲ್ಲ ಕೇಳಬೇಕಾಗ್ತದೆ. ಅದು ತಮಾಷೆಯಲ್ಲಿ ಸೀರಿಯಸ್ ಅದಲ್ಲ, ಆಗ ಒಂದು ಇದಿರ್ತದೆ ಅದಕ್ಕೆ. ಜೊತೆಗೆ ಹೆಲ್ತ್ ಮಿನಿಸ್ಟರ್ ಸರ್, ನಿಮ್ಮ
ಫಿಟ್ನೆಸ್ ಸೀಕ್ರೆಟ್ ಏನು? ನಿಮ್ಮ ಆರೋಗ್ಯ ಶೈಲಿ ಟ್ರ್ಯಾಕ್ಸ್ ಅಲ್ಲಿ ನೋಡಿದ್ವಿ, ಎಕ್ಸರ್ಸೈಸ್ ಮಾಡ್ತೀರಾ ನೀವು ಡೈಲಿ? ಡೈಲಿ ಸಿಗುತ್ತೆ ಅಂತಲ್ಲ, ನಿಮಗೆ ಡೈಲಿ? ಡೈಲಿ ಅಂತಲ್ಲ, ನಾನು ಸಮಯಕ್ಕೆ ಖಂಡಿತವಾಗಿ ಮಾಡ್ತೇನೆ. ಒಂದು ಸೆಕೆಂಡ್, ಆದಷ್ಟು ನಾವು ಮೆಂಟಲ್ ಫ್ರೀ ಆಗಿರ್ಬೇಕು. ಯಾವುದೇ ಸ್ಟ್ರೆಸ್ ಅಂತ ತಗೊಳ್ಳೋದಿಲ್ಲ. ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಾನು ಎಲೆಕ್ಷನ್ ಟೈಮಲ್ಲಿ ಕೂಡ ನಾನು ಸ್ಟ್ರೆಸ್ ಅಂತಲೇ ತಗೊಳ್ಳೋದೇ ಇಲ್ಲ. ಡೈಲಿ 6 ಗಂಟೆಗೆ ಶುರುವಾದ್ರೆ 11:30 12 ತನಕ ಇರುತ್ತೆ. ಹೇಗೆ ಸ್ಟ್ರೆಸ್ ಫ್ರೀ ಆಗಿರ್ತೀರಿ? ನಾನು ಫ್ರೀ ಆರಾಮದಲ್ಲಿ. ನನಗೆ ಕೆಲಸ ಮಾಡೋದು ದೊಡ್ಡ ಪ್ಯಾಷನ್, ಖುಷಿ. ಬೆಳಿಗ್ಗೆ ಎದ್ದು ಜನರ ಕೆಲಸ ಮಾಡೋದು, ರಾತ್ರಿ ಕೆಲಸ ಮಾಡೋದು, ಅದು ದೊಡ್ಡ ನನಗೆ ಇಂಚಿನಲ್ಲಿ ಎಂಜಾಯ್ ಇಟ್. ಕೆಲಸ ಮುಂಚೆನೇ ಬಂದದ್ದು. ಮತ್ತು ಏನು ಹೆಚ್ಚು ಕಮ್ಮಿ ಇಫ್ ಇಟ್ ಸಮ್ ನೆಗೆಟಿವ್ ಹ್ಯಾಪನ್ಸ್, ಐ ಡೋಂಟ್ ಟೇಕ್ ಇಟ್ ಮೈ ಮೈಂಡ್, ಲಿವ್ ಇಟ್. ಇವತ್ತೆಲ್ಲ ನಾಳೆ ಸರಿಯಾಗ್ಬೋದು ಅಂತ ಅದನ್ನು ನಾನು ಬಿಟ್ಟು ಬಿಡ್ತೇನೆ. ಯಾರೇ ಏನು ಹೇಳಿದರೂ ಕೂಡ ಅದನ್ನು ತಲೆಗೆ ನಾನು ತಗೊಳ್ಳೋದೇ ಇಲ್ಲ. ಚುನಾವಣೆ ಸಂದರ್ಭ ಕೂಡ ಕೌಂಟಿಂಗ್ ಆಗುವಾಗ ನಾನು ಇನ್ನಿಷ್ಟರ ಕೌಂಟಿಂಗ್ ನಾನು ಓಪನಿಂಗ್ ಹೋಗಲೇ ಇಲ್ಲ. ಇಲ್ಲಿ ಕೌಂಟಿಂಗ್ ಹೋಗುವಾಗ ನಾನು ಕ್ರಿಕೆಟ್ ಆಡ್ತಿರ್ತೇನೆ ಉಲ್ಲಾಲಕ್ಕೆ ಹೋಗಿ ಮಕ್ಕಳ ಜೊತೆ, ಯುವಕರ ಜೊತೆ. ಅಲ್ಲಿ 4-5 ಸಾರಿ ಲೀಡ್ ಆದ ನಂತರ ಅಲ್ಲಿಂದ ಎದ್ದು ಬರುವುದು. ಅಂಡರ್ ಆರ್ಮ, ಓವರ್ ಆರ್ಮ ಕ್ರಿಕೆಟ್ ಏನು ಅರ್ಥ ಅದನ್ನು ಫುಟ್ಬಾಲ್ ಆಡೋದು. ಅಲ್ಲಿ ಹೋಗಿ ಗ್ರೌಂಡಿಗೆ ಹೋಗಿ ಬೆಳಿಗ್ಗೆ 7 ಗಂಟೆಗೆ ಹೋದರೆ ಬೇರೆಯವೆಲ್ಲ ಕೌಂಟಿಂಗ್ ಹೋಗ್ತಾರೆ, ಎಲ್ಲ ಟೆನ್ಷನ್ ಅವರಿಗೆ. ನಾನೆದು ಆಟ ಆಡಲಿಕ್ಕೆ ಹೋಗೋದು. ಅಲ್ಲಿ ಒಂದು ಫೋನ್ ಬರ್ತದೆ 9 ಗಂಟೆ 8:30 ಗಂಟೆ ಆಗುವಾಗ 5 ಸಾರಿ ಲೀಡ್ 6 ಸಾರಿ ಆಗ ಎದ್ದು ಹೋಗೋದು ನಾನು. ಕ್ರಿಕೆಟ್ ಎಂಜಾಯ್ ಮಾಡ್ತೀರಾ? ಕ್ರಿಕೆಟ್, ಫುಟ್ಬಾಲ್, ಹಾಕಿ ಎಲ್ಲ. ಬಿಕಾಸ್ ನಾನು ಸ್ಕೂಲಲ್ಲಿ ಇರುವಾಗ ಎಲ್ಲ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ನಾನು, ಆಲ್ ಗೇಮ್ಸ್. ಐ ಮೇ ನಾಟ್ ಬಿ ಅ ಗುಡ್ ಬೆಸ್ಟ್ ಪ್ಲೇಯರ್, ಬಟ್ ಕ್ರಿಕೆಟ್, ಫುಟ್ಬಾಲ್ಗೆ ಫುಟ್ಬಾಲ್, ಹಾಕಿಗೆ ಹಾಕಿ. ಆ್ಯಂಡ್ ವಾಸ್ ಅ ಬೈಕ್ ರೇಸ್ ಚಾಂಪಿಯನ್, ಕಾರ್ ರೇಸ್ ಚಾಂಪಿಯನ್. ಓಕೆ, ಇದರಲ್ಲಿ ನೈಸ್. ಫುಡ್ ಹ್ಯಾಬಿಟ್ಸ್ ಹೇಗೆ ನಿಮ್ಮದು? ಆವಾಗ ಬೇರೆ ಇದಿತ್ತು, ಈಗೆಲ್ಲ ಕಡಿಮೆ ಮಾಡಿದ್ದೇನೆ. ಈಗ ಮನೆಯಲ್ಲಿ ಕೂಡ ನಮಗೆ ಭಾಳ ಕಂಟ್ರೋಲ್ ಇದೆ ಫುಡ್ ಇರಲಿ. ಇದಾಗ ಮನೆಯವರು ಕೂಡ ಹೆಲ್ತ್ ಬಗ್ಗೆ ಜಾಸ್ತಿ ಕನ್ಸರ್ನ್ ಕೊಡಬೇಕಂತ ಹೇಳಿಕೊಂಡು ಜಾಸ್ತಿ ಆಯಿಲ್, ಈ ಫುಡ್ ಜಾಸ್ತಿ, ನಾನ್ ವೆಜ್ ಎಲ್ಲ ಕಡಿಮೆ. ವಾಟ್ ಈಸ್ ಅಲ್ಟಿಮೇಟ್ ಗೋಲ್ ಯುಟಿ ಖಾದರ್ ಅವರಿಗೆ? ಮತ್ತೆ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್ ಅಷ್ಟೇ. ಪೊಲಿಟಿಕಲಿ ಸಿ ಗಾಡ್ ಹ್ಯಾಸ್ ಗಿವನ್ ಎವ್ರಿಥಿಂಗ್. ಅದು ಯಂಗ್ ಏಜಲ್ಲಿ, ಸಣ್ಣ ಏಜಲ್ಲಿ ಎಲ್ಲ ಕೂಡ ಕೊಟ್ಟಿದ್ದಾನೆ. ಇನ್ನು ಅಂಥ ದುರಾಸೆಯನ್ನು ಕೂಡ ಇಲ್ಲ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗೋದು, ಬಂದಂಥ ಅವಕಾಶ ಪಡ್ಕೊಳ್ಳೋದು, ಬಡದಿದ್ದು ಆರಾಮದಲ್ಲಿ ಇರುವುದು. ಅಲ್ಲದೆ ಅದಾಗಬೇಕು ಇದಾಗಬೇಕು ಹಾಗೆ ಮಾಡಿಕೊಂಡು ಇವನನ್ನು ದೋಷ ಮಾಡಿಕೊಂಡು ಅವನನ್ನು ಕೆಳಗೆಲಿಬೇಕು, ಇವನನ್ನು ಮೇಲಾಗಬೇಕು, ನಾನು ಹಾಗೆ ಅವನನ್ನು ಮೋಸ ಮಾಡಬೇಕು, ಇವನಿಗೆ ಹೀಗೆ ರೀತಿ ಹೇಳ್ಬೇಕು, ಅಲ್ಲಿ ಅವನನ್ನು ದೂರಬೇಕು, ಅದೇ ಸಬ್ಜೆಕ್ಟೇ ಇಲ್ಲ. ಜನರಿಗೆ ಚೆನ್ನಾಗಿ ಕೆಲಸ ಮಾಡಿ ಕೊಡ್ತಾರೆ ಓಟು ಕೊಟ್ಟರೆ ಮತ್ತೆ ಪಕ್ಷ ತೀರ್ಮಾನ ಮಾಡ್ತಾರೆ ಬೇಕಾ ಬೇಡವಾ ಅಂತೇಳಿ. ಅದರಲ್ಲಿ ನನ್ನನ್ನು ರಾಷ್ಟ್ರ ಸ್ಪೀಕರ್ ಆಗಿರ್ಲಿಕ್ಕೆ ನಾನು ಸ್ಪೀಕರ್ ಆದೆ. ಅದೇ ಕೇಳೋಣ ಅಂತ ಅನ್ಕೊಂಡೆ, ಸ್ಪೀಕರ್ಗೂ ಮಿನಿಸ್ಟರ್ಗೂ ಏನು ಡಿಫ್ರೆನ್ಸ್, ಯಾವ್ದು ಜಾಸ್ತಿ ಎಂಜಾಯ್ ಮಾಡಿದ್ರಿ ಅಂತ. ನಾನು ನೋಡಿ, ಸ್ಪೀಕರ್ ಅಂತ ಹೇಳಿದ್ರೆ ವಿದಿನ್ ದಿ ಹೌಸ್ ನಾವು ಶಾಸಕರಿಗೆ ಸವಲತ್ತುಗಳು, ಶಾಸಕರ ಹಿತಾಸಕ್ತಿಗಳು ಇದನ್ನೆಲ್ಲ ಕೂಡ ನಮಗೆ ಇದು ಮಾಡ್ಬೋದು, ಏನು ನಮ್ಮ ಕೆಲಸ ಮಾಡ್ಬೋದು. ಮಂತ್ರಿ ಆದರೆ ಸರ್ಕಾರ ಇದ್ಕೊಂಡು ಈ ರಾಜ್ಯ ಜನತೆಗೆ ಕೆಲಸ ಮಾಡ್ಬೋದು, ಪಾಲಿಸಿ ತರ್ಬೋದು. ಸೊ ವಿ ಗಾಟ್ ಮೋರ್ ಎಕ್ಸ್ಪೋಜರ್. ಕೆಲಸ ಮಾಡಲಿಕ್ಕೆ ಒಂದು ಹೆಚ್ಚಿನ ಅವಕಾಶ ಇದೆ ಗೌರ್ಮೆಂಟಲ್ಲಿ ಇದ್ದಂಥ ಸಂದರ್ಭ. ಪಾಲಿಸಿ ಚೇಂಜ್ ಮಾಡ್ಬೋದು. ಸೊ ಎರಡು ಕೂಡ ಅದರದ್ದು ವ್ಯಾಲ್ಯೂ ಇದೆ. ಮತ್ತು ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕೆಲಸ ಕಡಿಮೆ ಇದ್ದರೂ ಕೂಡ ಅದಕ್ಕೆ ಹೆಚ್ಚಿನ ಗೌರವ ಇದೆ ಇದರಲ್ಲಿ. ಇಲ್ಲಿ ಕೆಲಸ ಜಾಸ್ತಿ ಆದರೂ ಕೂಡ ಇಲ್ಲಿ ಗೌರವ ಕಡಿಮೆ. ಬೈಗಳು ತಿನ್ನಲಿಕ್ಕೆ ರೆಡಿ ಆಗಿರಬೇಕು ಎಲ್ಲರದ್ದು. ಹೌದು. ಈಗ ಈ ಕರೆಂಟ್ ಕಾಂಗ್ರೆಸ್ ಗವರ್ಮೆಂಟು ದೊಡ್ಡ ಮೆಜಾರಿಟಿಯೊಂದಿಗೆ ಅಸ್ಥಿರತೆ ನೋಡಿ ಜನ ಒಂದು ತೆಗೆದುಕೊಟ್ರು, ತಗೊಳ್ಳಿ ಫುಲ್ ತಗೊಂಬಿಡಿ ನಿಮಗೆ ಅಂತೇಳಿ. ಬಟ್ ಆರ್ ಯು ಸ್ಯಾಟಿಸ್ಫೈಡ್ ಸರ್? ಲಾಸ್ಟ್ 3.5 yearsಲ್ಲಿ ಏನು ನಡೀತಿದೆ, ಇವಾಗ ಏನು ನಡೀತಿದೆ, ಆರ್ ಯು ಸ್ಯಾಟಿಸ್ಫೈಡ್? 1.5 ವರ್ಷ ಮಾತ್ರ ಇರೋದಿನ್ನು. 100% ವಿ ಆರ್ ಸ್ಯಾಟಿಸ್ಫೈಡ್. ನಾನು ಅದು ಆಡಳಿತ ಪಕ್ಷ ಅಂತ ಹೇಳೋದಲ್ಲ, ಹಿಂದಿನ ಆಡಳಿತಕ್ಕೂ ಹಿಂದೆ BJP ಆಡಳಿತಕ್ಕೂ ಈಗಿನ ಆಡಳಿತಕ್ಕೂ 3 ವರ್ಷದಲ್ಲಿ ಅದು ಗಜಾಂತರ ವ್ಯತ್ಯಾಸ ಇದೆ. ಆವಾಗ ಯಾರಾದರೂ ಖುಷಿಯಲ್ಲಿದ್ದರ? ಪ್ರತಿಯೊಂದು ಕೂಡ ಸಮಸ್ಯೆ ಸ್ಟಾರ್ಟ್. ಸಮಾಜದಲ್ಲಿ ಸಮಸ್ಯೆ ಬರ್ತದೆ, ಅದೇ ಗೌರ್ಮೆಂಟಿನಿಂದ ಅದಕ್ಕೆ ಪ್ರೇರಣೆ ಕೊಟ್ಟಾಗ ಸಮಸ್ಯೆ ಆಗುವಂಥದ್ದು. ಜನ ಯಾರಿಗೆ ಹುಚ್ಚುತ್ತೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕಲ್ಲ. ಲಾಸ್ಟ್ BJP ಇದ್ದಾಗ ಎಷ್ಟು once in 6 months ಇಶ್ಯೂಸ್, once in 6 months ಒಂದು ಹಿಜಾಬ್ ಇಶ್ಯೂ, ಇನ್ನೊಂದು ಆಜಾನ್ ಇಶ್ಯೂ, ಇನ್ನೊಂದು ಇಶ್ಯೂ, ಮತ್ತು ಕರಪ್ಷನ್, ಏನು ಕೂಡ ಯಾರು ಸಮಾಧಾನ ಅಂತ ಇಲ್ಲಿ ಕೂಡ ಇರಲಿಲ್ಲ. ಜನರಿಗೆ ಸಾಕಾಗಿ ಎಮ್ಮೆ ಹೋದರೆ ಸಾಕಂತ ಆಗುವಂಥ ಪರಿಸ್ಥಿತಿ. ಅದಕ್ಕಾಗಿ ನಾವು 3-4 ಮೆಜಾರಿಟಿಯಲ್ಲಿ ಬಂದೆವು. ಬಂದ ನಂತರ ಈಗ ಎಲ್ಲರೂ ಕೂಡ ನೆಮ್ಮದಿದ್ದಾರೆ. ನಂಬರ್ 1 ಕೆಲಸ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ ನೆಕ್ಸ್ಟ್, ಬಟ್ ಆಲ್ ಆರ್ ಪೀಸ್ಫುಲಿ
ಬೆಳಿಗ್ಗೆ ಎದ್ದು ಅವನ ಕೆಲಸಕ್ಕೆ ಹೋಗಿ ಸದ್ಯ ಬಂದು ಫ್ಯಾಮಿಲಿ ಜೊತೆ ಆರಾಮದಲ್ಲಿ ಧೈರ್ಯದಿಂದ ಇರುವಂಥ ವಾತಾವರಣದ ಎಲ್ಲ ಕಡೆ ಹೊತ್ತಿದೆ. ಯಾವುದೇ ಒಂದು ಇದಿಲ್ಲ. ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಆದಾಗ ಸರ್ಕಾರದಿಂದ ಕಠಿಣ ಕ್ರಮ ತಗೊಳ್ತದೆ. ಎರಡನೇದು ಅವರವರ ಆ ಒಂದು ವಿದ್ಯಾರ್ಥಿಗಳು ಯುವಕರು ಶಿಕ್ಷಣಕ್ಕೆ ಬೇಕಾದಂಥ ಒತ್ತುಗಳು ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಏನೆಲ್ಲ ಬರಬೇಕು ಅದು ಸಮರ್ಪಕ ಇವತ್ತು ಬರ್ತಾ ಇದೆ. ಬಟ್ ಗ್ಯಾರಂಟಿಯಿಂದಾಗಿ ಸ್ವಲ್ಪ ಎಫೆಕ್ಟ್ ಆಯಿತು ಅಂತ ಗ್ಯಾರಂಟಿ ಅದು ಹೇಳ್ತಾರೆ. ಗ್ಯಾರಂಟಿಯಿಂದಾಗಿ ಇವತ್ತು ಆರ್ಥಿಕವಾದ ಬೇರೆ ಕೆಲಸಗಳಿಗೆ ಎಫೆಕ್ಟ್ ಆಗಿದ್ರು ಕೂಡ ಒಪ್ಕೋತೀರಿ ಸೋಶೋ ಎಕನಾಮಿಕಲ್ಲಿ ಅಲ್ಲ. ಈಗ ನಮ್ಗೆ ಅದನ್ನು ದುಡ್ಡು ಬೇಕು, ಕೆಲವು ಹೇಳ್ತಾರೆ ಇಷ್ಟು 50,000 ಬೇರೆ ಖರ್ಚು ಮಾಡ್ಬೋದು, ಇನ್ಫ್ರಾಗ್ ಮಾಡ್ಬೋದು. ಆದರೆ ನಮ್ಗೆ ಎಲ್ಲಿಯೂ ಕೂಡ ಡೆವಲಪ್ಮೆಂಟ್ ಕಡಿಮೆ ಆಗಲಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿಂದೆ ನಿಂತ ಅದಕ್ಕಿಂತ ಜಾಸ್ತಿ ಕೆಲಸ ಆಗ್ತಾ ಇದೆ. ಆದರೆ ನೀವು ಇಟ್ ಈಸ್ ಸೋಷಿಯಲ್ ರಿಫಾರ್ಮ್, ಎಕಾನಮಿಕ್ ರಿಫಾರ್ಮ್ಸ್ ಇದು ಗ್ಯಾರಂಟಿ. ಒಂದು ಉದಾಹರಣೆಗೆ ನಮ್ಮ ಒಂದು ಗ್ರಾಮದಲ್ಲಿ 5,000 ಮನೆ ಇದೆ. ಉದಾಹರಣೆ ಒಂದು ವಿಲೇಜ್ನಲ್ಲಿ 5,000 ಮನೆ. 5,000 ಮನೆಯ 2,000 ಬಂದರೆ ಎಷ್ಟಾಯಿತು? ಮುಂದೆ ಕ್ಯಾಲ್ಕುಲೇಷನ್ ಮಾಡಿ. 5,000 ಇಂಟು 2,000, 2 crore ಒಂದು ಗ್ರಾಮಕ್ಕೆ ಬಂದಿದೆ. ಒಬ್ಬನ ಕೈಗೆ ನೀವು ಶ್ರೀಮಂತನಕ್ಕೆ 2 crore ಕೊಟ್ಟರೆ ಅವನೇನು ಖರ್ಚು ಮಾಡ್ತಾನ? ಅವನು 2 crore ತಗೊಂಡೋಗಿ ಇನ್ನೊಂದು ಜಾಗ ತೆಗಿತಾನೆ. ಅಲ್ಲಿ ಒಬ್ಬನಿಗೆ ಕೊಟ್ರ, ಒಬ್ಬನಿಗೆ ಸಿಕ್ಕಿದ್ರೆ ಅವನು ಇನ್ನೊಂದು ಲ್ಯಾಂಡ್ ತಗೊಂಡೋಗಿ ಇನ್ನೊಂದು ಬಿಸ್ನೆಸ್ ಮಾಡ್ತಾನೆ. ಯಾರಿಗೆ ಪ್ರಯೋಜನ ಇಲ್ಲ. ಇಡೀ ಬಡವರಿಗೆ ನೀವು ಇವತ್ತು ಹಂಚಿದಾಗ 2,000 ಮನೇಲಿ ಆ ದುಡ್ಡು ಇಡುವುದಿಲ್ಲ ಅವರು. ಹೌದು, ಅದ್ರದ್ದು ನಿಮಗೆ ರಿಪಲ್ ಎಫೆಕ್ಟ್ ಸಿಗುತ್ತೆ. ಅವ್ರು ಹೋಗಿ ಸುತ್ತಮುತ್ತಲ ಸಿಟಿ ಅಂಗಡಿಯಲ್ಲಿ ಚಾಕ್ಲೇಟ್ ತೆಗಿತಾರೆ, ಐಸ್ ಕ್ರೀಮ್ ತೆಗಿತಾರೆ, ಮಕ್ಕಳಿಗೆ ಡ್ರೆಸ್ ತೆಗಿತಾರೆ, ಇನ್ನೊಬ್ಬನ ರಿಕ್ಷಾದಲ್ಲಿ ಹೋಗ್ತಾನೆ, ಇನ್ನೊಂದನ್ನು ತೆಗಿತಾರೆ. ಸೊ ದಿಸ್ 2 crores per month ವಿಲ್ ಬಿ ರೊಟೇಷನ್ ವಿತ್ ಇನ್ ದಿ ಸೊಸೈಟಿ. ಆ ಪ್ರದೇಶದಲ್ಲಿ ತಿರುಗಾಡ್ತಾ ಇರ್ತದೆ. ಕರೆಕ್ಟ್, ಅವರೊಂದು ಬೆಟರ್ ನ್ಯೂಟ್ರಿಷನ್ ಮಾಡ್ಬೋದು ಮನೆಗೆ. ಏನ್ ಮಾಡ್ಬೋದು ಈಗ. ಬಟ್ ಏನಾಗುತ್ತೆ ಅಂದ್ರೆ ಓಕೆ ಟ್ರಿಕಲ್ ಡೌನ್ ಎಫೆಕ್ಟ್ ಆಗುತ್ತೆ, ಕರೆಕ್ಟ್. ಬಟ್ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳೋದು ಕರೆಕ್ಟ್ ಇತ್ತಾ ಅಂತ ಅಲ್ಲ, ಅದು ಡಿಪೆಂಡ್. ಅದನ್ನ ಅದ್ರ ಬಗ್ಗೆ ಹೇಳೋದಿಲ್ಲ. ಸೊ ಯಾರಿಗೆ ಬೇಡ ಅದನ್ನು ಅವ್ರು ಬಿಡ್ಬೋದು. ಈಗ ಕೆಲವ್ರಿಗೆ 2,000 ದೊಡ್ಡ ವಿಚಾರ ಬರುವುದಿಲ್ಲ ಇದರಲ್ಲಿ. ಇದಕ್ಕೆ ದಟ್ ಕ್ಯಾನ್ ಬಿ ಕನ್ಸಿಡರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಟೈಮ್ ಕೊಟ್ಟು ನೀವು ಡೀಟೇಲ್ ಆಗಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು.